ಸೊ ಇದೇ ಕ್ವಾಲಿಟಿ ನೋಡಿ ಸರ್ ವರ್ಕ್. ಸೊ ಇಲ್ಲಿ ನೋಡಿ ಇದು ಟಿವಿ ನಿಟ್ ಅಲ್ಲಿ ಯಾರು ಹಾಕಲ್ಲ, ನಾನು ಹಾಕಿನಿ, ಏನಾಗಲ್ಲ ನೋಡಿ ಸರ್. ಅಂತ ಒಳ್ಳೆ ಕ್ವಾಲಿಟಿ ಮಟೀರಿಯಲ್ ಹಾಕಿದ್ದೀರಾ. ಇನ್ನೇನು ಬೆನಿಫಿಟ್ ಏನು ಹೇಳಿ? ಏನ್ ಬೆನಿಫಿಟ್ ಇದೆ ಸರ್? ಇದು ನಾವು ಸ್ಲೈಡಿಂಗ್ ಹಾಕಿ ಡೋರ್ ಬರುತ್ತೆ ಸರ್, ಹೊರಗಡೆ ಬರುತ್ತೆ. ಸ್ವಲ್ಪ ಹೇಳಿದ್ರಿ ನೋಡೋಣ. ಇರ್ಲಿ ಇಲ್ಲಿ ಬಿಡಿ ಹೇಳಿರಿ. ಸ್ವಲ್ಪ ಹೇಳಿ ತೋರಿಸ್ಬಿಡೋಣ. ಬರ್ತಾ ಇದೆ ನೋಡಿ. ಓಹೋ, ಈ ತರ ಹೊರಗಡೆ ಬರುತ್ತೆ. ಡೌಟ್ ಇದ್ದಿಲ್ಲ. ಐ ವಾಸ್ 100% ಶೋರ್ ನಿಮ್ಮ ಹತ್ರ ಅವ್ರ ಹತ್ರನೇ ಮಾಡಿಸ್ಬೇಕು ಅಂತ. ಬಟ್ ಸ್ಟಿಲ್ ಒಂದು ಫಾರ್ಮಾಲಿಟಿ ಇರಲಿ ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ಒಂದ್ಸತಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡ್ ಬಂದ್ವಿ. ಸೊ ಆಲ್ಮೋಸ್ಟ್ ಒಂದು 90% ನಾಲೆಜ್ ಇತ್ತು ಇದ್ರ ಬಗ್ಗೆ. ಅವತ್ತಿನ ದಿನ ಹೋದಾಗ ರಿಯಲ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ನೋಡಿದಾಗ ಅದು ಕ್ಲಿಯರ್ ಆಯ್ತು. ಖುಷಿ ಆಯ್ತು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಕನ್ನಡಕೋರ ಚಾನಲಲ್ಲಿ ಯಾವ ರೀತಿಯ ಇಂಟೀರಿಯರ್ ಬೇಕು ನಿಮಗೆ? ವುಡ್ ಬೇಕಾ, ಅಲ್ಯೂಮಿನಿಯಂ ಬೇಕಾ, ಸ್ಟೀಲ್ ಬೇಕಾ, ಎಲ್ಲ ರೀತಿಯ ಇಂಟೀರಿಯರ್ಗಳು ಬರ್ತಾ ಇರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಡೀ ಕರ್ನಾಟಕದಲ್ಲಿ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ನೀವು ಚೂಸ್ ಮಾಡಬೇಕು ಅಂತಂದರೆ ಕನ್ನಡಕೋರ ಚಾನಲ್ನ ಒಂದ್ಸತಿ ನೀವು ಸರ್ಚ್ ಮಾಡಿದ್ರೆ ಸಾಕು, ಅನೇಕ ರೀತಿಯ ಅಲ್ಯೂಮಿನಿಯಂ ಇಂಟೀರಿಯರ್ಗಳು ಸಿಗ್ತವೆ. ಆದರೆ ಅಲ್ಯೂಮಿನಿಯಂ ಇಂಟೀರಿಯರ್ಲೂ ಕೂಡ ನೀವು ಹೇಳ್ಬೋದು ನಮಗೆ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಹಾವೇರಿ ಈ ಕಡೆಲ್ಲ ಮಾಡೋರು ಬೇಕು ಅಂತಿದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡೋದು MBA ಇಂಟೀರಿಯರ್. ಹೌದು ವೀಕ್ಷಕರೇ, MBA ಇಂಟೀರಿಯರ್ ಮುಂಚೆನೂ ಕೂಡ ನಮ್ಮ ಚಾನಲ್ ಬರ್ತಾ ಇದ್ದಾರೆ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ತರ್ತಾ ಇದ್ದಾರೆ. ಆ್ಯಂಡ್ ಇವತ್ತೂ ಕೂಡ ಅದೇ ರೀತಿಯ ಒಂದು ಸೂಪರ್ ಆಗಿರುವಂಥ ಅಲ್ಯೂಮಿನಿಯಂ ಇಂಟೀರಿಯರ್ನ ನಮ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ದಾವಣಗೆರೆಯಿಂದ MBA ಇಂಟೀರಿಯರ್ನ ಓನರ್ ಆಗಿರುವಂಥ ಮಂಜುನಾಥ್ ಸರ್ ಇಲ್ಲೇ ಇದ್ದಾರೆ. ಕರೆಯೋಣ ಸರ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಸೂಪರ್ ಸರ್. ಆಮೇಲೆ ನಿಮ್ಮಿಂದ ನಾವು ಆಕ್ಚುಲಿ ದಾವಣಗೆರೆ, ಚಿತ್ರದುರ್ಗ, ಭದ್ರಾವತಿ, ಶಿವಮೊಗ್ಗ ಇಲ್ಲೆಲ್ಲ ಒಳ್ಳೆ ಹೆಸರಾಗ್ಬಿಟ್ಟಿದೆ ಸರ್. ಇವಾಗ ಕನ್ನಡಕೋರ ಚಾನಲ್ ಅಲ್ಯೂಮಿನಿಯಂ ಇಂಟೀರಿಯರ್ ಅಂದ್ರೆ ಈ ಕಡೆ ಆ ಸೆಗ್ಮೆಂಟ್ ಅವರೆಲ್ಲರೂ MBA ಇಂಟೀರಿಯರ್ನ ಚೂಸ್ ಮಾಡ್ತಾ ಇದ್ದಾರೆ ಅಂಡ್ ಕನ್ನಡಕೋರ ಚಾನಲ್ನ ನೋಡ್ತಾ ಇದ್ದಾರೆ. ಸೊ ನಾನು ಫಸ್ಟ್ ಕೇಳೋದು, ಮುಂಚೆ ವಿಡಿಯೋ ಮಾಡಿದ್ವಲ್ಲ ನಾವು, ಆವಾಗ ವೀಕ್ಷಕರಿಂದ ರೆಸ್ಪಾನ್ಸ್ ಯಾವ ಥರ ಇತ್ತು ಸರ್? ಸರ್ ಸೂಪರ್. ಫಸ್ಟ್ ಎಲ್ಲ ಕನ್ನಡಕೋರ ವೀಕ್ಷಕರಿಗೆ ನಮಸ್ಕಾರ ಸರ್. ಎಕ್ಸಲೆಂಟ್ ಸರ್. ಸೋ ಮಚ್ ಟೂ ಮಚ್ ನನಗೆ ರೆಸ್ಪಾನ್ಸ್ ಬಂದಿದೆ ಸರ್. ಆಲ್ ಓವರ್ ಕರ್ನಾಟಕದಿಂದ ಕಾಲ್ಸ್ ಬಂದು ಬನ್ನಿ ಅಂತ ಕೇಳ್ತಾರೆ. ಸೊ ಇಡೀ ಕರ್ನಾಟಕದಿಂದ ನಿಮಗೆ ಕರಿತಾ ಇದ್ದಾರೆ? ಟೂ ಮಚ್. ಆಂಧ್ರ ಬಂದಿದೆ ಸರ್. ಓಕೆ. ದುಬೈಯಿಂದ ಬಂದಿದೆ ಸರ್. ಎಕ್ಸಲೆಂಟ್ ಇದೆ ಸರ್. ಸೊ ಕನ್ನಡಕೋರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಾವು ವೀಕ್ಷಕರಿಗೆ ಹೇಳ್ಬೇಕು, ನೀವು ಆಕ್ಚುಲಿ ಧನ್ಯವಾದ ಹೇಳ್ತೀನಿ ಸರ್. ಓಕೆ. ಆ್ಯಂಡ್ ನಾನು ಕೂಡ ಅಷ್ಟೇ ನಿಮಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಒಂದು ಪರಿಚಯ ಮಾಡಿಕೊಟ್ಟಾಗ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಒಬ್ರು ಸರ್ ಹೇಳಿದಾಗ ದುಬೈದಿಂದೆಲ್ಲ ಕಾಲ್ ಬಂದಿದೆ, ಮಂಗಳೂರಿಗೆಲ್ಲ ಕರೀತಾ ಇದ್ದಾರೆ ಬನ್ನಿ ಮಾಡಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮೇನ್ ಆಗಿ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಭದ್ರಾವತಿ ಸುತ್ತಮುತ್ತಲು ಎಲ್ಲೇ ನೋಡ್ತಾ ಇದ್ರು ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಮನೆಗೆ ಸೂಪರ್ ಆಗಿರುವಂಥ ಅಲ್ಯೂಮಿನಿಯಂ ಇಂಟೀರಿಯರ್ನ ಮಾಡಿಸ್ಬೋದು. ಒಂದು ಕ್ವಶನ್ ಇದೆ ಸರ್ ನನಗೆ. ಮಾರ್ಕೆಟಲ್ಲಿ ನೀವು ಒಬ್ಬರೇ ಅಲ್ಲ, ತುಂಬ ಜನ ಪ್ಲೇಯರ್ಸ್ ಇದ್ದಾರೆ, ಮಾಡೋರು ಇದ್ದಾರೆ ಅಂತ ಹೇಳ್ತೀನಿ. ನಾನು ಕೇಳುವಂಥದ್ದು, ಯಾಕೆ ನಮ್ಮ ವೀಕ್ಷಕರು MBA ಇಂಟೀರಿಯರ್ನ ಚೂಸ್ ಮಾಡಬೇಕು? ನಿಮ್ಮನ್ನ ಯಾಕೆ ಚೂಸ್ ಮಾಡಬೇಕು? ಎಸ್ ಸರ್, ಒಳ್ಳೆ ಕ್ವಶನ್ ಸರ್. ಇದೇನಪ್ಪ ಅಂದರೆ MBA ಇಂಟೀರಿಯರ್. ಸೊ ನಾನು ಫಸ್ಟ್ ಡೇನೇ ಹೇಳಿದ್ದೀನಿ ಸರ್, ಇದು ದುಡ್ಡಿಗೋಸ್ಕರ ಅಲ್ಲ, ನಾನು ಬೇಕಾಗಿರೋದು ಬ್ರ್ಯಾಂಡು. ಸೊ ಇದೇ ಕ್ವಾಲಿಟಿ ನೋಡಿ ಸರ್ ವರ್ಕ್. ಸೊ ಇಲ್ಲಿ ನೋಡಿ ಇದು ಟಿವಿ ನಿಟ್ ಅಲ್ಲಿ ಯಾರು ಹಾಕಲ್ಲ, ನಾನು ಹಾಕಿನಿ, ಏನಾಗಲ್ಲ ನೋಡಿ ಸರ್. ಅಂತ ಒಳ್ಳೆ ಕ್ವಾಲಿಟಿ ಮಟೀರಿಯಲ್ ಹಾಕಿದ್ದೀರಾ. ಇನ್ನೇನು ಓಕೆ. ನೀವು ಹೇಳ್ತಾ ಇರುವಂತದ್ದು ಬ್ರ್ಯಾಂಡಿಂಗ್. ಫಸ್ಟ್ ಡೇ ಒಂದು ವಿಡಿಯೋದಲ್ಲಿ ಓಡಾಡಿದ್ದೀನಿ, ಎರಡನೇದು ಅಪ್ಡೇಟ್ ಹೊಡೆದು ತೋರಿಸ್ತಾ ಇದ್ದೀನಿ ನೋಡಿ ಸರ್. ಏನು ಆಗಲ್ಲ ನೋಡಿ ಸರ್. ನೋಡ್ತಾ ಇದ್ದೀನಿ ನೋಡಿ ಇದು ಇಂಟೀರಿಯರ್. ಓಕೆ. ಅಲ್ಯೂಮಿನಿಯಂ ಇಂಟೀರಿಯರ್. ಒಂದು ಟೈಮ್ ನಂಬಿ ಕೆಲಸ ಕೊಡಿ ಹಂಗೆ ಹೇಳ್ತಾ ಇದ್ದಾರೆ ಸರ್. MBA ಇಂಟೀರಿಯರ್ನ ನಂಬಿ ಅಂತ ಹೇಳ್ತಾ ಇರ್ತೀರಾ ಅಲ್ವಾ? ನನಗೆ ಸಾಕಷ್ಟು ಕಾಲ್ಸ್ ಬರ್ತಿದೆ ಸರ್. ಬಟ್ ನಾನು ಸರ್ವಿಸ್ ಕೊಡೋಕ್ಕೆ ಸಾಧ್ಯವಾದಷ್ಟು ಟ್ರೈ ಮಾಡಿದ್ದೀನಿ. ಯಾವುದೇ ಯಾರಿಗಾರು ತೊಂದರೆ ಆಗಿದ್ರೆ ಇಲ್ಲಿದ್ದ ನಾನು ಸಾರಿ ಕೇಳ್ತೀನಿ ಸರ್. ಓಕೆ. ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ರೆಸ್ಪಾನ್ಸ್ ಮಾಡಿನೂ ಇವ್ರು ಇನ್ ಟೈಮಿಗೆ ನಾವು ಬರೋಕ್ಕಾಗಿಲ್ಲ ಅಲ್ಲಿಗೆ. ಸಪೋಸ್ ಈಗ ಒಂದು 5 ಜನ ಕಾಲ್ ಮಾಡ್ತಾರೆ, ನಾನು 3 ಸರ್ವಿಸ್ ಕೊಡೋಕ್ಕಾಗುತ್ತೆ. ಇನ್ನಿಬ್ರು ಫೀಲ್ ಆಗಿರ್ತಾರೆ, ಬರ್ಬೇಕಪ್ಪ ವಿಡಿಯೋದ ಹಿಂಗೆ ಹೇಳಿರ್ತಾರೆ, ನಮ್ಗೆ ಇನ್ ಟೈಮಿಗೆ ಸರ್ವಿಸ್ ಕೊಡಕ್ಕಾಗಲ್ಲ ಅಂತ. ಬಟ್ ಸರ್ ಟೂ ಮಚ್ ಬರ್ತಿದೆ ಸರ್. ಒಂದು ಡೇಗೆ 150 ಮೆಂಬರ್ಸ್ ಕಾಲ್ ಮಾಡ್ತಾರೆ ಸರ್, ಸರ್ವಿಸ್ ಕೊಡಕ್ಕಾಗುತ್ತೆ. ಕರೆಕ್ಟ್. ಹೌದು, ಕೊಡ್ತೀವಿ ಸರ್ ಮ್ಯಾಕ್ಸಿಮಮ್ ಸರ್. ನನ್ನ ಕೈಲಿ ಎಷ್ಟು ಸಾಧ್ಯ ಹೋಗುತ್ತೋ ಅಷ್ಟು ಡೇ ಸರ್. 11 o'clock 12 o'clock ಕಾಲ್ ಮಾಡಿದ್ರೆ ನಾನು ರಿಸೀವ್ ಮಾಡಿದ್ದೀನಿ, ರೆಸ್ಪಾನ್ಸ್ ಮಾಡಿದ್ದೀನಿ. ಸೊ ಒನ್ ಡೇ ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ಯಾರು ಮಾಡಿರ್ತೀನಿ. ಬಟ್ ಟೂ ಮಚ್ ಆದಾಗ ಸ್ವಲ್ಪ ನೀವು ನನಗೆ ರೆಸ್ಪಾನ್ಸ್. ನೀವು ಹೇಳ್ತಾ ಇರುವಂಥದ್ದು
ಒಂದು ಕೆಲಸ ತಗೊಂಡ್ರೆ ಕಂಪ್ಲೀಟ್ ಮಾಡ್ಬೇಕು ಅಲ್ವಾ? ಸುಮ್ನೆ ಬರುತ್ತೆ ಅಂತ ಹೇಳ್ಬಿಟ್ಟು 100 ಕೆಲಸ ತಗೊಂಡು ನಾಳೆ ದಿನ ಯಾರಿಗೂ ಎಲ್ಲ ಇನ್ಕಂಪ್ಲೀಟ್ ಮಾಡೋ ಬದಲು 4 ಕೆಲಸ ತಗೊಂಡು ಕಂಪ್ಲೀಟ್ ಮಾಡ್ಕೊಟ್ರೆ ಸಾಕು. ಕರೆಕ್ಟ್ ಇದು ಅಲ್ವಾ? ಸೊ MBA ಇಂಟೀರಿಯರ್ದು ಒಂದು USP ಇದು ಅಂತ ಹೇಳ್ಬೋದು. ಒಂದ್ ಕಡೆ ಕೆಲಸ ತಗೊಂಡ್ರೆ ಅರ್ಧಕ್ಕೆ ಬಿಡೋದಾಗ್ಲಿ ನಿಲ್ಸೋದಾಗ್ಲಿ ಅಂಡ್ ಕೆಲಸ ಮುಗಿದ್ಮೇಲೆ ಸರ್ವಿಸ್ ಕೊಡೋದೇ ಇರೋದಾಗ್ಲಿ ಆ ರೀತಿ ಕಂಪ್ಲೇಂಟ್ಗಳೇ ಇಲ್ಲ. ಇನ್ನೂವರೆಗೆ ನನಗೂ ಯಾವುದು ಮೆಸೇಜಸ್ ಆಗಲಿ ಇಮೇಲ್ಸ್ ಆಗಲಿ ಇನ್ನೂವರೆಗೆ ಬಂದಿಲ್ಲ. ಅಂಡ್ ಇವ್ರದ್ದು ವಿಡಿಯೋದ ಕಮೆಂಟ್ ಸೆಕ್ಷನ್ಗೆ ಹೋಗಿ ನೋಡಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ ಎಂಥ ಒಳ್ಳೆ ಜೆನ್ಯೂನ್ ಸರ್ವಿಸ್ ಇದೆ, ಎಂಥ ಒಳ್ಳೆ ಇದು ಕೊಡ್ತಾ ಇದ್ದಾರೆ, ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತ ನೀವೇ ನೋಡ್ಬೋದು. ಸರ್ ಇವಾಗ ನಾವು ಯಾವ ಕ್ಲೈಂಟ್ ಮನೇಲಿ ಇದೀವಲ್ಲ ಅವ್ರ ಹೆಸರೇನು, ಯಾವ ಕ್ಲೈಂಟ್ ಮನೇಲಿ ಇದೀವಿ? ಅವ್ರ ಹೆಸರು ದರ್ಶನ್ ಸರ್. ದರ್ಶನ್ ಸರ್ ಮನೇಲಿ ಇದೀವಿ. ಓಕೆ. ಅಂಡ್ ಇಲ್ಲಿ ಏನೇನ್ ಮಾಡಿದಿರಾ ಸರ್ ನೀವು? ಸರ್ 2 BHK ಹೋಮ್ ಇದು. ನಾನು ಇಲ್ಲಿ ಮಾಡಿರೋದು 3 ವಾರ್ಡ್ರೋಬ್, 3 ವಾರ್ಡ್ರೋಬ್, 1 TV ಯೂನಿಟ್, 1 ದೇವ್ರ ಪೂಜಾ ಯೂನಿಟ್, 1 ಕಿಚನ್, 1 ಟೇಬಲ್ ಟಾಪ್. ಸೊ ಇದಿಷ್ಟು ಮಾಡಿದಿರಾ? ಇಷ್ಟು ಮಾಡಿದ್ದೀವಿ ಸರ್. ಓಕೆ. ಇದಿಷ್ಟು ಮುಗಿಸ್ಕೊಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್? ಮ್ಯಾಕ್ಸಿಮಮ್ 8 days. 8 ದಿನ? 8 ದಿನ. ಬಟ್ ಬೇರೆ ಇಂಟೀರಿಯರ್ 45 ದಿನ ತಗೊಂತಾರೆ, ಅದು ಹೆಂಗೆ 8 ದಿನದಲ್ಲಿ ಮುಗಿಸ್ತಾರೆ? 8 ದಿನ ಮುಗಿಯೋಕ್ಕೆ ಕಾರಣ ಏನಂದ್ರೆ ನಾವು ಇಲ್ಲೇ ಇರ್ತೀವಿ ಸರ್. ಅವ್ರ ಬಿಲ್ಡಿಂಗ್ಗೆ ಹೋಗಿ ಅವ್ರ ಬಿಲ್ಡಿಂಗಲ್ಲೇ ಕೆಲಸ ಮಾಡಿ ಅವ್ರ ಕಣ್ ಮುಂದೆನೆ ಅಪ್ಡೇಟ್ ತಗೊಂತೀವಿ ಸರ್. ಓಕೆ. ಸೊ ನಾನಲ್ಲ ಸರ್, ಕ್ಲೈಂಟ್ ಕೇಳಿ ಸರ್. ನಾನು ಏನಾರು ಹೇಳ್ಬೋದು ನಿಮ್ಗೆ. ಅಲ್ಲ ಕ್ಲೈಂಟ್ ಕೇಳ್ತೀನಿ. ನಾವು ನಿಮ್ಗೆ ಏನಾರು ಹೇಳ್ಬೋದು. ಕ್ಲೈಂಟ್ ಎಷ್ಟು ದಿವಸ ಮುಗಿಸ್ತಾರೆ ಅಂತ ಕೇಳಿದ್ರೆ ನಿಮ್ಗೆ ಕರೆಕ್ಟ್ ಆಗುತ್ತೆ. ಅವ್ರ ಹತ್ರ ಮಾತಾಡ್ತೀನಿ. ಬಟ್ ನೀವ್ ಹೇಳ್ತಾ ಇರುವಂತದ್ದು 3 ವಾರ್ಡ್ರೋಬ್, TV ಯೂನಿಟ್, ಪೂಜಾ ಯೂನಿಟ್, ಕಿಚನ್, ಇದು ವ್ಯಾನಿಟಿ ಕೂಡ ಮಾಡಿದ್ರೆ ಇವೆಲ್ಲ ಸೇರ್ಬಿಟ್ಟು 8 ದಿನ. ಬಟ್ ಪವರ್ ಕರೆಕ್ಟ್ ಇರಬೇಕು. ಸೊ ನನ್ನ ಕೊಡೋದು ಸರ್ ಅವರಿಗೆ 15 days. 15 ದಿನ ನೀವು ತಗೊಂತೀರಾ? ಕೊಡೋದು ಅವ್ರಿಗೆ ಕೂಡ ನಾನು 15 days ಅಂತೀವಿ. 8 ಇಂದ 12 ಡೇಸ್ಗೆ ಮ್ಯಾಕ್ಸಿಮಮ್ ಮುಗಿಸ್ಬಿಡ್ತೀನಿ ಅಂತ ಹೇಳ್ತೀರಾ? ಇದು ಜಲ್ದಿ ಅಂದ್ರೆ ಗೃಹ ಪ್ರವೇಶ ಇತ್ತು ಸರ್. ಓಕೆ. ಸೊ ನಮ್ಮ ಹುಡುಗರೆಲ್ಲ ಫಾಸ್ಟ್ ಆಗಿ ಕೆಲಸ ಮಾಡಿ ಚೆನ್ನಾಗಿ ಮುಗಿಸಿದ್ದಾರೆ. ಫಾಸ್ಟ್ ವರ್ಕ್ ಮಾಡಿದ್ದೀರಾ? ಸೂಪರ್ ಸರ್. ಅಂಡ್ ಅದೇ ರೀತಿಯಲ್ಲಿ ಒಂದು ಒಳ್ಳೆ ಬೆಲೆ ಕೊಡ್ತೀರಾ ತಾನೆ? 100% ಬೆಲೆ ಹೇಳ್ಬಿಡಿ ಇವಾಗಲೇ. ಲಾಸ್ಟ್ ಅಲ್ಲಿ ಬೆಲೆಗಳ ಬಗ್ಗೆ ಮಾತಾಡೋಣ. ಯಾಕಂತಂದ್ರೆ ಇಡೀ ಕರ್ನಾಟಕದಲ್ಲಿ, ಹೌದು ವೀಕ್ಷಕರೇ, ಇಡೀ ಕರ್ನಾಟಕದಲ್ಲಿ ಯಾರು ಕೊಡೋಕ್ಕಾಗಲ್ಲ ಆ ಬೆಲೆನ MBA ಇಂಟೀರಿಯರ್ ಮಾಡ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ವಾಲಿಟಿ ವರ್ಕ್ ಸರ್. ಬೆಲೆ ಪ್ಲಸ್ ಕ್ವಾಲಿಟಿ ವರ್ಕ್. ಕ್ವಾಲಿಟಿ ಇಂಪಾರ್ಟೆಂಟ್. ನಾನು ಹೇಳೋದು ಇದು ನೋಡಿ, ನೀವು ಯಾವ್ದಾರು ಹೋಗಿ, ನಾನು ಈಗಲೂ ನೋಡ್ತೀನಿ ಸರ್, ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ನೋಡಿ ನಂದಿದೆ ಎಡಗೈ, ಕೈ ನೋಡಿ ಎಷ್ಟು ಕೆಂಪಾಗಿದೆ ನೋಡಿ ಸರ್. ಇದು ಚೂಮಂತ್ರ ಅಲ್ಲ, ಏನಲ್ಲ, ರಿಯಲ್ ಫ್ಯಾಕ್ಟ್. ಕರೆಕ್ಟ್. ದಿಸ್ ಈಸ್ ವರ್ಕ್. ಒಂದು ಕ್ವಾಲಿಟಿ ಇರಬೇಕು, ವರ್ಷ ಹಿಂಗೆ ಗಟ್ಟಿ ಇರಬೇಕು ಅಂತಂದ್ರೆ ನೋಡಿ ಈ ರೀತಿ ಮಾಡಬೇಕು, ಕ್ವಾಲಿಟಿ ಅಚೀವ್ ಮಾಡಬೇಕು ಅಲ್ವಾ ಸರ್? ಈಗ ಒಂದು ಕೆಲಸ ಮಾಡೋಣ, ಫಸ್ಟ್ ಏನೇನ್ ಮಾಡಿದಿರಾ ಒಂಚೂರು ನೋಡ್ಕೊಂಡ್ಬಿಡೋಣ. ಓನರ್ ಹತ್ರನು ಕೂಡ ಮಾತಾಡ್ಬೋದಾ ನಾವು? ಸಿಗ್ತಾರ? ಸತ್ಯ ಸರ್, ಇಲ್ಲೇ ಇದಾರೆ, ಮಾತಾಡ್ಬಿಡೋಣ. ಮಾತಾಡ್ಬಿಟ್ಟು ಆಮೇಲೆ ರೇಟ್ ಏನಾಗುತ್ತೆ ಮುಂದಿನ ಕಥೆಗಳನ್ನ ಮಾತಾಡ್ಕೊಳ್ಳೋಣ. ಬಟ್ ಅಪ್ಡೇಟ್ ಆಗಿದ್ದೀವಿ ಸರ್. ಸರ್ ನಾನು ಹೇಳ್ತಿದ್ದೀನಿ ಕೇಳಿ ವೀಕ್ಷಕರೇ, ನಾನು ಪ್ರತಿಯೊಂದರಲ್ಲೂ ಅಪ್ಡೇಟ್ ಆಗಿದೆ. ಅಪ್ಡೇಟ್ ಅಂದ್ರೆ ಏನು ಹೇಳಿ, ವಿಡಿಯೋದಲ್ಲಿ ಹೇಳ್ಬಿಡ್ತೀವಿ 30 ವರ್ಷ ಬರುತ್ತೆ, 10 ವರ್ಷ ಬರುತ್ತೆ, 20 ವರ್ಷ ಬರುತ್ತೆ, 50 ವರ್ಷ ಬರುತ್ತೆ. ನಾನೇ ನೋಡಿ ಕೈ ಎಷ್ಟು ಕೆಂಪಾಗಿದೆ, ಇದೇ ರೀಸನ್. ಗೊತ್ತಾಯ್ತು. ಕ್ವಾಲಿಟಿ ವರ್ಕ್. ಸೊ ನೀವು ಹೇಳ್ತಾ ಇರೋದು ಕ್ವಾಲಿಟಿಲೂ ಬರ್ತಾ ಇದೆ ಅಂಡ್ ಅಪ್ಡೇಟ್ ಆಗ್ತಾ ಇದೆ. ಹೊಸ ಪ್ರಾಡಕ್ಟ್ ಬರೋದನ್ನೆಲ್ಲ ನೋಡಿ ಸರ್, ಇದೇ ವಿಡಿಯೋದಲ್ಲಿ ಅಪ್ಡೇಟ್ ತೋರಿಸ್ತೀನಿ. ನೋಡ್ಬಿಡೋಣ. ಇದೇ ಮನೆಯಲ್ಲಿ ಇದೇ ವಿಡಿಯೋದಲ್ಲಿ ಅಪ್ಡೇಟ್ ತೋರಿಸ್ತೀನಿ, ನೋಡ್ಬಿಡೋಣ. ಬನ್ನಿ ವೀಕ್ಷಕರೇ, ಮನೆ ತುಂಬಾ ಚೆನ್ನಾಗಿದೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ವೀಕ್ಷಕರೇ. ಸರ್ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ TV ಯೂನಿಟ್. ಸೊ TV ಯೂನಿಟ್ ಅಲ್ಲಿ ಏನೇನ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ ನಮಗೆ? ಓಕೆ ಸರ್. ಸರ್ ಟೋಟಲ್ ಇದು ಬಂದ್ಬಿಟ್ಟು ಕೆಳಗೆಲ್ಲ ಬೇಸ್ ಬಂದ್ಬಿಟ್ಟು ಚಾಂಪಿಯನ್ ಗೋಲ್ಡ್ ಸರ್. ಕಂಪ್ಲೀಟ್ ಚಾಂಪಿಯನ್ ಗೋಲ್ಡ್ ಏನ ಇದು? ಚಾಂಪಿಯನ್ ಗೋಲ್ಡ್, ಫ್ರೇಮ್ ಚಾಂಪಿಯನ್ ಗೋಲ್ಡ್ ವಿತ್ ಹ್ಯಾಂಡಲ್ ಫುಲ್ ಚಾಂಪಿಯನ್ ಗೋಲ್ಡ್. ಪ್ರೊಫೈಲ್ ಅಲ್ವಾ ಎಲ್ಲ? ಪ್ರೊಫೈಲ್ ಹ್ಯಾಂಡಲ್ ಸರ್. ಕಂಪ್ಲೀಟ್ ಆಗಿ ವೀಕ್ಷಕರೇ ನೋಡಬಹುದು. ಅಂಡ್ ಇದು ಡಬಲ್ ಸೈಡ್. ಸರ್ ಎಲ್ಲ ಡಬಲ್ ಸೈಡ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ಡಬಲ್ ಸೈಡ್ ತಗೊಂಡಿದ್ದೀರಾ. ಸೊ ಇದ್ರೊಳಗಡೆ ವೀಕ್ಷಕರು 2 ಆಪ್ಷನ್ ಬರುತ್ತೆ, ಒಂದು ಹಾಲೋ ಬರುತ್ತೆ, ಒಂದು ಈ ತರ ಡಬಲ್ ಸೈಡ್ ಬರುತ್ತೆ. ಸೊ ಇದು ಒಳ್ಳೇದಲ್ವಾ ಸರ್ ಇದು ಈ ತರ ಮಾಡೋದ್ರಿಂದ? ಇಲ್ಲಿ ನೋಡಿ ಸರ್, ವೆದರ್ ಸ್ಟ್ರಿಪ್ ಇದೆ, ಎಲ್ಲ ಸ್ಕ್ರೂ ಸಿಸ್ಟಮ್ ಇಲ್ಲ, ಎಲ್ಲ ರಿವಿಟ್ ಸಿಸ್ಟಮ್ ಇದೆ. ರಿವಿಟ್ ಸಿಸ್ಟಮ್. ಹಾಂ ಸರ್. ಸೊ ಇದು ಆಕ್ಚುಲಿ ಹೋಗೋದೇ ಇಲ್ಲ ಅಂತೀರಾ? ಹೋಗೋದಿಲ್ಲ ಸರ್. ಇದೇನು ವೆದರ್ ಸ್ಟ್ರಿಪ್ ಅಂತಂದ್ರೆ? ವೆದರ್ ಸ್ಟ್ರಿಪ್ ಅಂದ್ರೆ ಜೋರಾಗಿ ಹಾಕಿದ್ರು ಜಾಸ್ತಿ ಸೌಂಡ್ ಬರೋದಿಲ್ಲ. ಕರೆಕ್ಟ್ ಸರ್, ಕರೆಕ್ಟ್ ಆಗಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ನಮ್ದು ಸರ್ ಲೈಟ್ ವೆಯ್ಟ್, ಲೈಫ್ ಟೈಮ್. ಎಸ್ ಸರ್, ಲೈಟ್ ವೆಯ್ಟ್ ಬಟ್ ಲೈಫ್ ಟೈಮ್. ಓಕೆ, ಕ್ಲೋಸ್ ಮಾಡಿ ಸರ್, ವಿತ್ ಸಾಫ್ಟ್ ಕ್ಲೋಸರ್. ಓಕೆ. ಇಲ್ಲೊಂದು ಡ್ರಾ ಕೊಟ್ಟಿದ್ದೀವಿ ಸರ್. ಇದು ಕೆಳಗಡೆ ಡ್ರಾ ಕೊಟ್ಟಿದ್ದೀರಾ? ಓಕೆ. ಸೊ ಇಲ್ಲಿ ಅವರಿಗೆ ಡಿಶ್ ಹಾಕೋಕ್ಕೆ ಅವರಿಗೆಲ್ಲ ಇದನ್ನ ಕೊಟ್ಟಿದ್ದೀವಿ, ಡೀಟೇಲ್ಸ್ ಎಲ್ಲ ಹಾಕೋಕ್ಕೆ ಇಲ್ಲಿ ಆಪ್ಷನ್ಸ್ ಮಾಡ್ಕೊಟ್ಟಿದ್ದೀರಾ ಅಲ್ವಾ? ಅಂಡ್ ಈ ಕಡೆ ಬಂದ್ರೆ ಲೆಫ್ಟ್ ಸೈಡ್ ಬಂದ್ರೆ ಸರ್, ಲೆಫ್ಟ್ ಸೈಡ್ ಬಂದ್ರೆ ಇದು ರಾಪ್ ಸರ್, ರಾಪ್ಟರ್ಸ್ ಅಲ್ವಾ? PVC ರಾಪ್ಟರ್ಸ್ ವುಡ್ ಫಿನಿಶ್ ಅಲ್ಲಿ ತಗೊಂಡಿರುವಂತದ್ದು. ಅಂಡ್ TV ಹಿಂದ್ಗಡೆ ಏನ್ ಮಾಡಿರೋದು? ಇದು ಪ್ರೊಫೈಲ್ ಹ್ಯಾಂಡ್ ಸರ್. ಇದು ನಮಗೆ ವಿಡಿಯೋ ಕೊಟ್ಟರು ಅವರು. ಸೊ ಒಂದು ಫೋಟೋ ತೋರಿಸಿದ್ರೆ ನಾನು ಇದೇ ತರ A to Z ಅದೇ ತರ ಮಾಡ್ಕೊಟ್ಟೆ. ಅವ್ರು ಹೆಂಗ್ ಹೇಳಿದ್ರೆ ಹಂಗೆ ಮಾಡ್ಕೊಟ್ಟಿದ್ದೆ ಸರ್. ನೋಡಿ ಸರ್, ಇದು ಎಲ್ಲ ಬಂದ್ಬಿಟ್ಟು ನಿಮಗೆ ಕಾಶ್ಮೀರಿ ವಾಲ್ನಟ್ ಸರ್. ಇದು ಕಾಶ್ಮೀರಿ ವಾಲ್ನಟ್. ಇದು ಹಾಂ ಸರ್, ಫಿನಿಶ್. ಓಕೆ. ಬಟ್ ಇದೆಲ್ಲ ಅಲ್ಯೂಮಿನಿಯಂ. ಎಲ್ಲ ಅಲ್ಯೂಮಿನಿಯಂ ಸರ್. ಸೊ ಇದು ನೋಡಿ, ಇದು ಕಾಶ್ಮೀರಿ ವಾಲ್ನಟ್. ಇದೆಲ್ಲ ಮ್ಯಾಟ್ ಫಿನಿಶಿಂಗ್, ವುಡ್ ಫಿನಿಶ್, ಕಾಶ್ಮೀರಿ ವುಡ್. ಇದು ನೋಡಿ ಸರ್, ಇಲ್ಲೆಲ್ಲ ಕಂಪ್ಲೀಟ್ ಶೆಲ್ಫ್ ಮಾಡ್ಬಿಟ್ಟಿದ್ದೀರಾ, ಲಾಂಗ್ ಯೂನಿಟ್ ತರ ತಗೊಂಡಿದ್ದೀರಾ. ಓಕೆ.
ಇದಕ್ಕೆ ನಮಗೆ ಇದು ಗ್ಲಾಸ್ ಡೋರ್ ಮಾಡ್ಕೊಟ್ಟಿದ್ದೀರಾ. ಓಕೆ, ತುಂಬಾ ಇಲ್ಲೂ ಕೂಡ ಇದು ಹಾಕಿದ್ದೀರಲ್ಲ, ವೆದರ್ ಸ್ಟ್ರಿಪ್ಸ್, ಟೋಟಲ್ ವೆದರ್ ಸ್ಟ್ರಿಪ್ ಬರುತ್ತೆ ಸರ್. ಸೊ ಎಲ್ಲೂ ಕೂಡ ಸೌಂಡ್ ಅನ್ನೋದೇ ಬರಬಾರಲ್ಲ. ಇಲ್ಲಿ ನೋಡಿ ಸರ್, ಇಲ್ಲಿ ತಗೊಂಡು ನೀವು ಸ್ವಲ್ಪ ಜೋರ ಬಿಟ್ಟರು ಅದು ಆರಾಮ, ಸೊ ಅದು ಆರಾಮಾಗಿ ಹೋಗುವಂಥದ್ದು. ಸಾಫ್ಟ್ ಕ್ಲೋಸರ್ ಕೊಟ್ಟಿದ್ದೀರಾ ಎಲ್ಲ ಕಡೆ, ಸೂಪರ್ ಆಗಿ ಮಾಡಿದ್ದೀರಾ ಸರ್ ಇದು ಆ್ಯಕ್ಚುಲಿ. ಓಕೆ, ಸೊ ಎಲ್ಲ ಕಡೆ ಪ್ರೊಫೈಲ್ ಹ್ಯಾಂಡಲ್. ಓಕೆ, ಆ್ಯಂಡ್ ಇದ್ರ ಹಿಂದ್ಗಡೆ ಲೈಟ್ ನೀವೇ ಮಾಡಿಸ್ಕೊಡ್ತೀರಾ ಇದನ್ನ ಲೈಟನ್ನು? ಹಾಂ ಸರ್, ಎಲೆಕ್ಟ್ರಿಷಿಯನ್ ಅವ್ರು ಬಂದು ಓನರ್ಗೆ ಹೇಳ್ತೀವಿ, ಅವ್ರು ಕರ್ಕೊಂಬಂಡು ಅವತ್ತೆಲ್ಲ ಒಳಗಡೆ ಎಲ್ಲನೂ ನಾನು ವರ್ಕ್ ಮಾಡಿರ್ತೀವಿ ಸರ್. ವೈರಿಂಗ್ ಎಲ್ಲ ಒಳಗಡೆ ಇರುತ್ತೆ, ಸೊ ಅವ್ರಿಗೆ ಎಲ್ಲೆಲ್ಲಿ ಬೇಕಲ್ಲಿ ವೈರಿಂಗ್ ಮಾಡ್ಕೋಬೋದು ಸರ್. ಆವಾಗಲೇ ಹೊಡೆದ್ರಲ್ಲ ನೀವು? ಹಾಂ ಸರ್. ಇದಕ್ಕೇನು ತೊಂದರೆ ಆಗಲ್ವ ಸರ್? ಸರ್ ನೋಡಿ ಸರ್, ಸಾಕು ಬಿಡಿ ಸರ್. ನೋಡಿ ಅಲ್ಲ, ಒಂದಾಗಲ್ಲ ಸರ್, ಒಂದ್ ಹತ್ರ ಅಲ್ಲ ನೋಡಿ ಸರ್, ಎಲ್ಲಿ ಹೊಡಿಬೇಕು ಸರ್, ಮಾತ್ರ ಹೊಡಿಯಂಗಿಲ್ಲ ಅಷ್ಟೇ. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ, ಇಷ್ಟೊಂದು ರಫ್ ಯೂಸ್ ಮಾಡಿದ್ರೆ ನಾನು ಆ್ಯಕ್ಚುಲಿ ಯಾವತ್ತೂ ನೋಡೇ ಇಲ್ಲ. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಈ ಥರ ಒಂದು ರಫ್ ಯೂಸ್ ನೋಡ್ತೇನೆ. ನನ್ನ ಪ್ರಕಾರ ಈ ಥರ ಹೊಡೆದ್ರೆ ಏನೋ ಮುರ್ಕೊಂಡು ಹೋಗ್ಬಿಡುತ್ತೇನೋ ಅಂದ್ಕೊಂಡೆ, ಬಟ್ ಆದ್ರೆ ನಿಜವಾಗ್ಲೂ ಸರ್ ಅದು ಹೊಡೆದೊಡ್ತಕ್ಕೆ ನಾನು ಎಲ್ಲಿದಾಗತ್ತೆ ಅಂದ್ಕೊಂಡೆ. ಬಟ್ ಚೆನ್ನಾಗಿದೆ ಇದು ಆ್ಯಕ್ಚುಲಿ, ಒಂಚೂರ್ನು ಅಲಗಾಡೋದು ಸೀನೇ ಇಲ್ಲ. ನಾವೇ ಅಲಗಾಡ್ಬೇಕು, ಬಿಟ್ರೆ ಇದು ಅಲಗಾಡೋದಿಲ್ಲ. ಕರೆಕ್ಟ್ ಆಗಿ ಹೇಳಿ. MB ಇಂಟೀರಿಯರ್ ಅಪ್ಡೇಟ್ ಸರ್, ಅಪ್ಡೇಟೆಡ್ ಅಂತ ಹೇಳ್ತೀರಾ? ಅಪ್ಡೇಟ್ ಆಗಿದ್ದೀರಾ ಅಲ್ವಾ? ಸೂಪರ್. ಬನ್ನಿ ಸರ್, ನೆಕ್ಸ್ಟ್ ಹೋಗ್ಬಿಡೋಣ ಇವಾಗ. ಇದೊಂದು ಇಂಡಿವಿಜುವಲ್ ಇದು ದೇವ್ರ ಮನೆ ಸರ್, ನೀವೇ ಕ್ರಿಯೇಟ್ ಮಾಡಿರೋದು ಕಂಪ್ಲೀಟ್ ಆಗಿ? ನಾವೇ ಕ್ರಿಯೇಟ್ ಮಾಡಿರೋದು. ಅಪಾರ್ಟ್ಮೆಂಟ್ ಅಲ್ಲಿ ಯಾರು ದೇವ್ರು ಮಾಡಿರಲ್ಲ ಸರ್, ದೇವ್ರ ಮನೆ ಇರಲ್ಲ, ಪೂಜೆ ಇರೋದೇ ಇಲ್ಲ, ಸಿವಿಲ್ ಇರಲ್ಲ ಸರ್, ಇರೋದೇ ಇಲ್ಲ ಸರ್. ಸೊ ನಾವೇ ಮಾಡಿರೋದು ಸರ್. ಓಕೆ 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 ಓಕೆ. ಸೊ ಇದು ಎಷ್ಟು ಅಗಲ ಬಂದಿದೆ, ಸೈಜ್ ಹೇಳಿ ನಮಗೆ ಫಸ್ಟ್. ಸೊ ಇದು ತಗೊಂಬಂದ್ಬಿಟ್ಟು 4 ಫೀಟ್ ಇದೆ ಸರ್. ಈ ಕಡೆ 4 ಫೀಟ್ ಅಂಡ್ ಈ ಕಡೆ 5 ಫೀಟ್ ಇದೆ ಸರ್. 5 ಫೀಟ್ ಇದೆ, 5x4 ಮಾಡಿದ್ದೀರಾ. ಅಂಡ್ ಇಲ್ಲಿ ಯೂಸ್ ಮಾಡಿರೋ ಕಲರ್ ಯಾವುದು ಸರ್? ಅದೇ ಕಾಶ್ಮೀರಿ. ಇದು ಕಾಶ್ಮೀರಿ ವುಡ್ ಅಲ್ವಾ? ಇದು ಕಾಶ್ಮೀರಿ ತರ ಬರುತ್ತೆ. ಓಕೆ, ಸೊ ಇದೆಲ್ಲ ಮ್ಯಾಟ್ ಫಿನಿಶ್, ಕಂಪ್ಲೀಟ್ ಮ್ಯಾಟ್ ಫಿನಿಶ್. ಇದೆಲ್ಲ ಮ್ಯಾಟ್ ಫಿನಿಶ್ ತಗೊಂಡು ಕಿಚನ್ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟಿದ್ದೀರಾ? ಓಕೆ, ಅಂಡ್ ಇದು ಫ್ರಾಸ್ಟೆಡ್ ಗ್ಲಾಸ್ ಸರ್. ಈ ರೀತಿ ಡಿಸೈನ್ ಬೇರೆ ಬೇರೆ ಸಿಗುತ್ತೆ ನಮಗೆ? ಟೂ ಮಚ್ ಸಿಗುತ್ತೆ ಸರ್, ಎಷ್ಟು ಬೇಕೋ ಡಿಸೈನ್ ಸಿಗುತ್ತೆ. ಎಷ್ಟು ಬೇಕೋ ನೋಡಿ ಸರ್. ನಮ್ಮ ಕ್ಲೈಂಟ್ ಬಂದ್ಬಿಟ್ಟು ದರ್ಶನ್ ಸರ್ ಅವರೇ ಉದ್ದೇಶಪೂರ್ವಕವಾಗಿ ಟೈಮ್ ಕಮ್ಮಿ ಇರೋದ್ರಿಂದ ನಾನು ಈ ತರ ಹೇಳಿದೆ, ಆ ತರ ಹೋಗಿ ತಗೊಂಡ್ಬಿಟ್ರೆ ಸರ್. ಅವರೇ ತಗೊಂಡ್ಬಿಟ್ರೆ ಸರ್. ಬಟ್ ನೀವು ತಂದು ಕೊಡ್ತೀರಾ? ನಾವು ತಂದು ಕೊಡ್ತೀವಿ ಸರ್. ಓಕೆ ಓಕೆ. ಬಟ್ ಅವ್ರು ನನಗೆ ಸಪೋರ್ಟ್ ಮಾಡಿದ್ರು ಸರ್, ಸಪೋರ್ಟ್ ಮಾಡಿದ್ದಾರೆ ಸರ್. ಈ ಬಿಲ್ಡಿಂಗ್ ಅಲ್ಲಿ ಅರ್ಜೆಂಟ್ ಆಗಿ ಆಗಬೇಕು. ಓಕೆ ಓಕೆ ಓಕೆ. ಅಂಡ್ ಇಲ್ಲಿ ಮೇಲ್ಗಡೆ ಸ್ವಲ್ಪ ಇಲ್ಲಿ ತೋರಿಸ್ಬಿಡೋಣ ಸರ್. ಇಲ್ಲಿ ನೋಡಿ ಸರ್, ಇದು ಈ ತರ ಗ್ಲಾಸ್ ಫಿನಿಶ್ ಬಂದು ಮೇಲ್ಗಡೆನೂ ಕೂಡ ಗ್ಲಾಸ್ ಫಿನಿಶ್ ಕೊಟ್ಟಿದ್ದಾರೆ. ಇದು ಒಂಥರ ಹೊಸ ಡಿಸೈನ್ ಸರ್. ಹೌದು ಹೌದು, ನೋಡಿ ಇದ್ರಲ್ಲೆಲ್ಲ ಗ್ಲಾಸ್ ಇದೆ ಸರ್. ಡೈಮಂಡ್ ಫಿನಿಶ್ ಅಲ್ವಾ ಇದು? ಓಕೆ ಓಕೆ, ಚೆನ್ನಾಗಿದೆ ಸರ್ ಇದು. ಓಕೆ, ಓಪನ್ ಮಾಡೋಣ. ಸೊ ಇಲ್ಲಿ ಇದು ಪ್ರೊಫೈಲ್ ಹ್ಯಾಂಡಲ್ ಟಾಪ್ ಟು ಬಾಟಮ್ ಚಾಂಪಿಯನ್ ಗೋಲ್ಡ್ ಸರ್. ಚಾಂಪಿಯನ್ ಗೋಲ್ಡ್ ಅಲ್ವಾ? ಚಾಂಪಿಯನ್ ಗೋಲ್ಡ್. ಓಕೆ ಓಕೆ ಓಕೆ. ಓ, ಈ ರೀತಿ ಬರುತ್ತೆ. ಓಕೆ, ಅಂಡ್ ಇಲ್ಲಿ ಒಳಗಡೆ ಇದು ಡಬಲ್ ಅಲ್ವಾ? ಇದು ಡಬಲ್ ಬಂದಿರೋದು. ಅಲ್ಲಿ 2 ಸ್ಟೆಪ್, ಇಲ್ಲಿ 2 ಸ್ಟೆಪ್ ಕೊಟ್ಟಿವಿ. ನೋಡಿ ಇದು ವೇಟ್ ತಡಿಯುತ್ತಾ ಆ ತರ ಎಲ್ಲ ಇಟ್ಟರೆ? ಅದೇ ಹೇಳ್ತಾ ಇರೋದು, ಏನು ಆಗಲ್ಲ ತಾನೆ? ನೀವು ಆರಾಮಾಗಿ ಇಡಿ ಸರ್, ಲೂಸ್ ಆಗಲ್ಲ. ಇಲ್ಲಿ ನೀವು ಅಮ್ಮಮ್ಮ ಅಂದ್ರೂ ಒಂದು 10 kg ಇಡಿ, ಏನು ಸಮಸ್ಯೆ, ಏನು ತೊಂದರೆ ಇಲ್ಲ ಅಂತ ಹೇಳ್ತೀರಾ? ನಾವು ಆತರ ವರ್ಕ್ ಮಾಡಿದೀವಿ. ಓಕೆ 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 ಓಕೆನಾ? ಇದು ಅದೇ ಬುಕ್ಸ್ ಇಟ್ಟು ಬೀಳಂಗು ಮಾಡ್ತಾರೆ, ಬಟ್ ನಾವು ಕ್ವಾಲಿಟಿ ವರ್ಕ್ ಕೊಟ್ಟಿದ್ದೀವಿ. ಕ್ವಾಲಿಟಿ ವರ್ಕ್ ಕೊಟ್ಟಿದ್ದೀರಾ. ಅಂಡ್ ಇಲ್ಲಿ ಕೆಳಗಡೆ ಬಂದಾಗ ಒಂದು ಬಾಕ್ಸ್ ಸರ್, ಇಲ್ಲಿ ಬಾಕ್ಸ್ ಕೊಟ್ಟಿದ್ದೀರಾ. ಪೂಜೆ ಇರೋದ್ರಿಂದ ತೆಗಿಯಕ್ಕೆ ಬರಲ್ಲ, ತೊಂದರೆ ಇಲ್ಲ. ಸೊ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಸ್ಟೋರೇಜ್ ಇದೆ. ಸೊ ಇದು ಒಳಗಡೆ ಸ್ಟೋರೇಜ್ ಇದೆ ಸರ್. ಇದು ಪ್ರೊಫೈಲ್ ಹ್ಯಾಂಡಲ್ ಕೂಡ ನೀವು ಆಕ್ಚುಲಿ ವುಡನ್ ಕಾಶ್ಮೀರಿ ಈ ತರ ಸಿಗುತ್ತೆ ಇದರಲ್ಲಿ? ಹೌದು ಸರ್, 100%. ಎಷ್ಟೆಷ್ಟು ಕಲರ್ ಸಿಗುತ್ತೆ ನಮಗೆ ಇದರಲ್ಲಿ 3 ಕಲರ್ ಇದೆ ಸರ್. ಒಂದು ಮಲ್ಬರ್ ಇದೆ, ಒಂದು ಚಾಂಪಿಯನ್ ಗೋಲ್ಡ್ ಇದೆ, ಇನ್ನೊಂದು ಈ ತರ ವುಡನ್ ಫಿನಿಶ್. ಸೊ ಹ್ಯಾಂಡಲ್ ಅಲ್ಲಿ ವುಡನ್ ಫಿನಿಶ್ ಬಂದ್ಬಿಡುತ್ತೆ, ಬೇಕಾದ್ರೆ ಹಾಕೊಬಹುದು. ಸೊ ನೀವು ಹೇಳ್ತಾ ಇರೋದು ಇಲ್ಲೂ ಬೇಕಾದ್ರೆ ನಾವು ವುಡನ್ ಫಿನಿಶ್ ಆಗ್ಬೋದಲ್ವಾ ಬೇಕಂತಂದ್ರೆ? ಚೆನ್ನಾಗಿದೆ ಸರ್ ಇದು ಆಕ್ಚುಲಿ, ಸೂಪರ್. ಸೊ ಆಮೇಲೆ ಇದ್ರಲ್ಲಿ ಲೈಟಿಂಗ್ ಎಲ್ಲ ಯಾವ ತರ ಡಿಸೈನ್ ಮಾಡ್ತೀರಾ ನೀವು ಆಕ್ಚುಲಿ? ಸರ್, ಕಸ್ಟಮರ್ಗೆ ಏನು ಬೇಕಾದ್ರೆ 100% ಮುಗಿಸ್ಕೊಟ್ಬಿಡ್ತೀನಿ. ಒಳಗಡೆ ಹಾಕ್ಸ್ಕೊಟ್ಬಿಡ್ತೀನಿ. ನಾವು ನಮಗೆ ಗೊತ್ತಿದ್ರೆ ನಾವೇ ಇದು ಎಲೆಕ್ಟ್ರಿಷಿಯನ್ ಹೇಳ್ಬಿಡ್ತೀನಿ. ಸರಿ, ಅವ್ರು ಬಂದು ಈ ಎಲೆಕ್ಟ್ರಿಷಿಯನ್ ಎಲ್ಲ ನಮ್ಮ ಮಳೆಯೇ ಮಾಡಿರೋದು. ನಿಮ್ಮವರೇ ಮಾಡಿರೋದು? ನಮ್ಮ ಮಳೆಯೇ ಮಾಡಿರೋದು. ಓಕೆ ಓಕೆ ಓಕೆ. ಎಲೆಕ್ಟ್ರಿಷಿಯನ್ ಇದ್ದಾರೆ ನಿಮ್ಮವರಾಗ? ಇದೆ ಸರ್. ಅಲ್ವಾ? ಸೂಪರ್. ಬನ್ನಿ ಕೆಲಸ ಕೊಡಿ ಸರ್ ಅಷ್ಟೇ. ಓಕೆ, ಕಿಚನ್ಗೆ ಹೋಗ್ಬಿಡ. ಕಿಚನ್ ಅಲ್ಲಿ ಇದೀವಿ. ಫಸ್ಟ್ ಕಿಚನ್ ಅಲ್ಲಿ ಏನೇನ್ ಮಾಡಿದ್ದಾರೆ? ನಿಮ್ ಎದುರುಗಡೆ ಒಂದು ಲಾಂಗ್ ಯೂನಿಟ್ ಕಾಣಿಸ್ತಾ ಇದೆ. ಸರ್. ಓಕೆ, ಕಲರ್ ಕಾಂಬಿನೇಷನ್ ಹೇಳಿ ನಮಗೆ. ಸರ್, ಇದು ಸಿಲ್ವರ್ ವಿತ್ ಪಿಸ್ತಾ ಕಾಂಬಿನೇಷನ್ ಅಲ್ಲಿ ಮಾಡಿದೀವಿ. ಓಕೆ, ಆಫ್ ಕೊಟ್ಟಿದೀವಿ ಸರ್. ಅದರಲ್ಲಿ ವಿ ಶೇಪ್ ಮಾಡಿದೀವಿ. ಈ ಡಿಸೈನ್ ತುಂಬಾ ಚೆನ್ನಾಗಿ ತಗೊಂಡಿದ್ದೀವಿ. ಇದು ಚಾಂಪಿಯನ್ ಗೋಲ್ಡ್ ಸರ್. ಇದು ಚಾಂಪಿಯನ್ ಗೋಲ್ಡ್ ಒಂದು ಡಿಸೈನ್ ತಗೊಂಡಿರೋದು. ಅಂಡ್ ಇದಕ್ಕೆ ಈ ತರ ಸಿ ಹ್ಯಾಂಡಲ್ ಅಲ್ವಾ? ಓಕೆ, ಅದೂನು ಅಲ್ಯೂಮಿನಿಯಂ ಸರ್. ಇದು ಅಲ್ಯೂಮಿನಿಯಂ. ಇದು ಅಲ್ಯೂಮಿನಿಯಂ ಸರ್. ಓಕೆ, ಇದು ಡೈಲಿ ವಾಶ್ ಅಂತಿದ್ರೆ ಏನಾಗಲ್ಲ ಸರ್. ಕ್ಲೀನಿಂಗ್ ಮೇಂಟೆನೆನ್ಸ್ ತೊಂದರೆ ಇಲ್ಲ ಸರ್. ಎಸ್ಪೆಷಲಿ ಕಿಚನ್ ಅಲ್ಲಿ ಡೈಲಿ ಕ್ಲೀನ್ ಇತ್ತಂದ್ರೆ ಏನಾಗಲ್ಲ ಸರ್. ಸರ್, ಇದು ನೋಡಿ ಸರ್, ಇದು ನಾನು ಹೇಳ್ತಾ ಇರೋದು ಇದು ಸ್ಪಾರ್ಕಲ್ ಸರ್. ಇದು ಸ್ಪಾರ್ಕಲ್ ಫಿನಿಶಿಂಗು. ಇದು ಪಿಸ್ತಾ, ಇದು ಸಿಲ್ವರ್. ನಾನೇನು ಹೇಳ್ತಾ ಇದ್ದೀನಿ ನಿಮಗೆ, ಕಾಟನ್ ಬರುತ್ತಲ್ಲ, ಕಾಟನ್ ಬನೀನಲ್ಲಿ ಹಸಿ ಬಟ್ಟೆ ಮಾಡಿ ಒರೆಸಿ ಇನ್ನೊಂದು ಒಣ ಬಟ್ಟೆ ಒರೆಸ್ಬಿಟ್ರೆ ಸಾಕಂತ ಹೇಳಿ, ಯಾವ ಕೆಮಿಕಲ್ ಬೇಡ ಇದಕ್ಕೆ. ಓಕೆ ಓಕೆ. ಸೊ ವೀಕ್ಷಕರೇ ನೋಡ್ಬೋದು, ಕಂಪ್ಲೀಟ್ ಸ್ಟೋರೇಜ್ ಇದೆ ಇಲ್ಲಿ. ಸೊ ಈ ತರ ಒಂದು ಲಾಂಗ್ ಯೂನಿಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಮನೆ 80%
ಸ್ಟೋರೇಜ್ ಇದ್ರೊಳಗಡೆನೆ ಹೊರಟೋಗ್ಬಿಡುತ್ತೆ ಅಲ್ವಾ? ಈ ತರದೊಂದು ದೊಡ್ಡದೊಂದು ಲಾಂಗ್ ಯೂನಿಟ್ ಮಾಡ್ಕೊಂಡ್ಬಿಟ್ರೆ ಮೋಸ್ಟ್ ಆಫ್ ದ ಸ್ಟೋರೇಜ್ ಅನ್ನ ನಾವು ಇಲ್ಲೇ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಸರ್, ಇದು ಸಾಫ್ಟ್ ಕ್ಲೋಸ್ ಸರ್. ಇಲ್ಲಿ ನೋಡಿ ಸರ್ ಹೆಂಗ್ ಹೋಗುತ್ತೆ. ಸೊ ಕಂಪ್ಲೀಟ್ ಸಾಫ್ಟ್ ಕ್ಲೋಸರ್, ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿಂದ ಇಲ್ಲಿವರೆಗೆ ಒಂದು ಕಾಂಬಿನೇಷನ್ ಬರುತ್ತೆ. ಸೊ ಇಲ್ಲಿಂದ ಚೇಂಜ್ ಆಗುತ್ತೆ, ಆಪೋಸಿಟ್ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಅಂಡ್ ಈ ಕಡೆ ಬಂದ್ರೆ ಫಸ್ಟ್ ಲಾಕ್ ತೋರಿಸ್ಬಿಡ. ನೋಡಿ ಸರ್, ಲಾಂಗ್ ಅಲ್ಲಿ ಸರ್ ಇದು ಲಾಫ್ಟ್. ಲಾಫ್ಟ್ ಅಲ್ಲಿ ಅವ್ರು ಏನು ಸಜ್ಜೆ ಹಾಕಿಲ್ಲ ಸರ್. ಸಜ್ಜೆ ಇಲ್ವಾ? ಇದಷ್ಟು ನಮ್ದೆ ಸರ್, ಇದಷ್ಟು ನಮ್ದೆ ಸರ್ ವರ್ಕ್. ಎಷ್ಟು ಕೆಜಿ ಕೆಪಾಸಿಟಿ ತಡೆಯುತ್ತೆ ಸರ್? ಮಿನಿಮಮ್ ಒಂದು ಲೈನ್ ಅಲ್ಲಿ ನೀವು ಆರಾಮ್ 20 kg 25 kg ಇಡ್ಬೋದು ಸರ್. ಆರಾಮಾಗಿ ಹೋಗುತ್ತೆ. ಓಕೆ. ಸೊ ಒಂದೊಂದು ಸೆಕ್ಷನ್ ಅಲ್ಲಿ 20-25 kg ಇಟ್ಕೊಂತ ಹೋಗ್ಬೋದು ನೀವು ಹೇಳ್ತಾ ಇರೋದು. ತೊಂದ್ರೆ ಇಲ್ಲ, ಒಂದ್ ಲೈನ್ ಅಲ್ಲಿ ಆರಾಮ್ ಇಟ್ಕೋಬಹುದು, ನೀವು ಇಟ್ಕೊಬಹುದು ಅಂತ ಹೇಳ್ತೀರಾ ಅಲ್ವಾ? ಇಲ್ಲಿ ನೋಡಿ ಸರ್, ಸೊ ಇದು ಅಪ್ಲಿಫ್ಟರ್ ಹಾಕಿದ್ದೀರಾ. ಇದೆಲ್ಲ ಯಾವ ಕಂಪನಿ ಇದು ಅಪ್ಲಿಫ್ಟರ್? ಇದೆಲ್ಲ ಎಪ್ಕೋ ಸರ್. ಎಪ್ಕೋ ಕಂಪನಿ ಇದೆ. ಚೆನ್ನಾಗಿ ಬರುತ್ತೆ ಅದು. ಸೂಪರ್ ಸರ್. ಇಲ್ಲಿ ನೋಡಿ ಇಂಜಸ್ ಅಷ್ಟೇ ಎಪ್ಕೋನೆ. ಸೊ ಎಲ್ಲರೂ ಎಪ್ಕೋನೇ ಯೂಸ್ ಮಾಡಿದ್ದೀವಿ ಸರ್. ಓಕೆ. ಅಂಡ್ ಇದು ಕೂಡ ಚಾಂಪಿಯನ್ ಗೋಲ್ಡ್ ವಿತ್ ಎಚಿಂಗ್ ಮಾಡಿರೋ ಗ್ಲಾಸಸ್ ಹಾಕಿದ್ದೀರಾ ಅಲ್ವಾ? ಓಕೆ, ಸೂಪರ್ ಸರ್. ಸೊ ಇದು ಕಂಪ್ಲೀಟ್ ಆಗಿ ಯಾವುದೇ ಸಜ್ಜಾ ಇಲ್ಲದೆ ಕಂಪ್ಲೀಟ್ ಆಗಿ ಮಾಡಿರುವಂತದ್ದು ಅಲ್ವಾ? ಓಕೆ. ಅಂಡ್ ಇದರಲ್ಲಿ ಉದ್ದ ಸ್ಟ್ರೈಪ್ ಬೇಡ, ಈ ತರ ಸ್ಟ್ರೈಪ್ಸ್ ಬೇಕು, ಡಿಸೈನ್ಸ್ ಬೇಕು, ಯಾವ ತರ ಬೇಕಾದ್ರೂ ಮಾಡ್ಕೊಡ್ತೀರಾ? 100% ಮಾಡ್ಕೊಡ್ತೀವಿ ಸರ್. ಅವ್ರು ನನಗೆ ಒಂದು ಫೋಟೋ ಕೊಡಿ ಸರ್, ಬೇಡ ಅಂದ್ರೆ ಈ ತರ ಬೇಕಂತ ನನಗೆ ಹೇಳಿ, ನಾನು ಕರೆಕ್ಟ್ ಆಗಿ ನಿಮ್ಗೆ ಯಾವ ತರ ಸರ್ವಿಸ್ ಕೊಡ್ಬೇಕು. ನೋಡಿದಿರಾ ಮ್ಯಾಕ್ಸಿಮಮ್ ನೋಡಿದಿರಾ ನಾನು ಸರ್ವಿಸ್ ಎಷ್ಟು ಬಿಲ್ಡಿಂಗ್ ಮಾಡಿದೀನಿ, ಎಷ್ಟಿದೆ ಇದೆ ಅಂತ ನೋಡಿದಿವಲ್ಲ ಆಲ್ರೆಡಿ ಅಲ್ವಾ? ಸೊ ಮಾಡ್ಕೊಡಕ್ ರೆಡಿ ಇದಾರೆ ನೀವು. ಸರ್ ಇದೇ ನೋಡಿ ಸರ್, ಇಲ್ಲಿ ಡೋರ್ ಕೊಟ್ಟಿದ್ದೀನಿ ಸರ್. ಇದು ಓಪನ್ ಆಗುತ್ತೆ. ಓಕೆ. ಸೊ ಆಸ್ ಅ ಸ್ಪೈಸ್ ರಾಕ್ ತರ ಯೂಸ್ ಮಾಡ್ಕೋಬಹುದು ಅಲ್ವಾ ಇದು? ಓಕೆ. ಇಲ್ಲಿ ಇದೆ ಸರ್. ಓ, ಸ್ಪೈಸ್ ರಾಕ್ ಇಲ್ಲೇ ಕೊಟ್ಬಿಟ್ಟಿದ್ದೀರಾ. ಇಲ್ಲಿ ಒಗ್ಗರಣೆ ಡಬ್ಬಿ ತರ ಸುಮ್ಮನೆ ಬಂತ ಒಗ್ಗರಣೆ ಈಜಿ ಹಾಕಿ ಗೊತ್ತಾಯ್ತು ಸರ್. ಇಲ್ಲಿ ಸ್ಪೈಸ್ ರಾಕ್ ಯೂಸ್ ಮಾಡೋದು. ಸೊ ಇದು ಸೆಂಟರ್ ಯೂನಿಟ್ ಅಲ್ಲಿ ನಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಸ್ಟೋರೇಜ್ ಸಿಗುತ್ತೆ. ಓಕೆ, ಹಾಕ್ತೀನಿ ನೋಡಿ. ಕ್ಲೋಸ್ ಮಾಡಿ ಸರ್. ಅಂಡ್ ಎಲ್ಲ ಸಾಫ್ಟ್ ಕ್ಲೋಸ್, ಎಲ್ಲ ಕಂಪ್ಲೀಟ್ ಸಾಫ್ಟ್ ಕ್ಲೋಸರ್. ಸೊ ಇದು ಶೀ ಶೇಪಲ್ ಮಾಡಿರೋದಲ್ಲ? ಶೀ ಶೇಪಲ್ ಕಂಪ್ಲೀಟ್ ಆಗಿ ಶೀ ಶೇಪಲ್ ಮಾಡಿದ್ದೀರಾ. ಓಕೆ. ಅಂಡ್ ಇಲ್ಲಿ ಬಾಟಮ್ ಅಂತ ಬಂದಾಗ ಏನೇನ್ ಮಾಡಿದ್ದೀರಾ ಇಲ್ಲಿ? ಸರ್ ಇಲ್ಲಿ ಒಂದು ಸ್ಟೆಪ್ ಕೊಟ್ಟಿದ್ದೀವಿ, ಸೆಲ್ಫ್ ಕೊಟ್ಟಿದ್ದೀವಿ. ಇಲ್ಲಿ ಸ್ಟೆಪ್ಸ್ ಹಾಕ್ಬಿಟ್ಟಿದ್ದೀರಾ. ಸೆಲ್ಫ್ ಕೊಟ್ಟು ಚಿಕ್ಕ ಚಿಕ್ಕದಿದ್ರೆ ಎರಡು ಮಾಡ್ಬಿಡ್ತೀರಾ, ಇಲ್ಲ ಅಂದ್ರೆ ಫುಲ್ ಓಪನ್ ಇಟ್ಬಿಟ್ರೆ ಒಳ್ಳೇದು ಅಂತ ಹೇಳ್ತೀರಲ್ವಾ? ಸೊ ಈ ಕಡೆ ಇಲ್ಲಿ ನೋಡಿ ಒಂದು ಕಟ್ಲರಿ, ಈ ಕಡೆ ಕಟ್ಲರೀಸ್. ಓಕೆ. ಅದ್ರ ಕೆಳಗೆ ಪ್ಲೈನು, ಇದು ಪ್ಲೇನ್ ಅಲ್ವಾ? ಬಾಸ್ಕೆಟ್. ಸರಿ. ಅದ್ರ ಕೆಳಗೆ ತಾಲಿ, ಇಲ್ಲಿ ತಾಲಿ ಕೊಡ್ತಾ ಇದ್ದೀರಾ? ಓಕೆ ಓಕೆ ಓಕೆನಾ. ಇದು SSL ಸರ್. ಸೊ ನಾವೇನ್ ಮಾಡಿದ್ವಿ, ನಾವು ಈಗ ಅವರಿಗೆ ನಮ್ದಲ್ಲೇ ಅಲ್ಯೂಮಿನಿಯಂ ಅಲ್ಲೇ ಟ್ಯಾಂಡಮ್ ಬಾಕ್ಸ್ ತರ, ಅಲ್ಯೂಮಿನಿಯಂ ಅಲ್ಲೇ ಟ್ಯಾಂಡಮ್ ತರ ಮಾಡ್ಕೊಂಡಿದ್ದೀರಾ. ಸಪರೇಟ್ ಆಗಿ ಟ್ಯಾಂಡಮ್ ಪರ್ಚೇಸ್ ಮಾಡೋದೇ ಬೇಕಾಗಿಲ್ಲ. ಅದಾದ್ರೆ ಒಂದು 5,000 ರೂಪಾಯಿ ಬರೀ ಪರ್ಚೇಸ್ ಬೇಕಾಗುತ್ತೆ ಸರ್. ಹೌದು ಅಲ್ವಾ? ಇದು ನಮ್ದ್ರಲ್ಲೇ ಮುಗಿದೋಗ್ಬಿಡುತ್ತಲ್ಲ, ಇದ್ರಲ್ಲೇ ಆಗೋಯ್ತಲ್ಲ. ನೋಡಿ ಇನ್ನು ಏ ತರ ಸೇಮ್ ಸ್ಟೋರೇಜ್ ಅಲ್ವಾ? ಹೌದು. ಒಂದು ಇಲ್ಲಿ ನೋಡಿ, ಎರಡು, ಇಲ್ಲಿ ನೋಡಿ 3 ಮಾಮೂಲಾಗಿ ಸೇಮ್. ಸೊ ಇದೆಲ್ಲ ಟ್ಯಾಂಡಮ್ ಬಾಕ್ಸ್ ಫೀಲೇ ಬಂದ್ಬಿಟ್ಟಿದೆ. ಕರೆಕ್ಟ್ ಆಗಿ ಮಾಡಿದ್ದೀರಾ ಸರ್ ಈಗ ಅಲ್ವಾ? ಸೂಪರ್ ಐಡಿಯಾ ಇದೆ ಆಕ್ಚುಲಿ. ಸುಮ್ಮನೆ ಅದಕ್ಕೆ ಕಾಸು ಖರ್ಚು ಮಾಡೋ ಬದಲು ಇದರಲ್ಲೇ ಎಲ್ಲ ಆಗೋಗುತ್ತೆ. ಇದು ಬಾಟಲ್ ಪುಲ್ ಔಟ್ ಅಲ್ವಾ ಇದು? ಓಕೆ. ನೋಡಿ ಸರ್, ಇಲ್ಲೇ 7 ಬಾಸ್ಕೆಟ್ ಬಂದವು ಸರ್. ಇದಿಷ್ಟಲ್ಲೇ ನೋಡಿ 7 ಬಾಸ್ಕೆಟ್ ಬಂದೋಯ್ತು. ಓಕೆ. ಈ ಕಡೆ ಸೊ ಇಲ್ಲಿ ನೋಡಿ ಸರ್, ಇಲ್ಲಿ ಒಂದು ಸ್ಟೆಪ್ ಕೊಟ್ಟು ನೀವು ಅವರಿಗೆ. ಸೊ ಇಲ್ಲಿ ಕಾರ್ನರ್ ಅಲ್ಲಿ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು ನಾವು. ಪರ್ಫೆಕ್ಟ್ ಸರ್ ಇದು ಆಕ್ಚುಲಿ. ಓಕೆ. ಇದು ಸಿಂಕ್ ಏರಿಯಾ. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಟೆಪ್ ಕೊಟ್ಟಿದ್ದೀವಿ. ಇಲ್ಲೂ ಕೂಡ ಸ್ಟೆಪ್ ಕೊಟ್ಟು ನೋಡಿ ಸರ್, ಅವರಿಗೆ ತೊಂದರೆ ಆಗಬಾರ್ದು ಅಂತಂದು ಹೋಲ್ ಮಾಡಿ ಇಲ್ಲೇ ಹೋಲ್ ಮಾಡ್ಕೊಟ್ಟಿವಿ. ಇಲ್ಲೇ ಬಿಚ್ಕೋಬಹುದು ಅವ್ರು, ಏನು ರಿಪೇರಿ ಮಾಡಂಗಿದ್ರು. ಇದು ಅವ್ರಿಗೆ ಯೂಸ್ ನೋಡಿ ಸರ್, ಎಷ್ಟೋಗಿದಾವೆ. ಕರೆಕ್ಟ್. ಎಲ್ಲ ಯೂಸ್ ಸರ್. ಇಲ್ಲಿ ಯಾರು ಮಾಡಲ್ಲ ಸರ್. ಹೌದು. ಕಸ್ಟಮರ್ಗೆ ನಾನು ಹೇಳ್ತಾ ಇದೀನಿ, ಇಲ್ಲಿ ಮಾಡಿಸ್ಕೊಂಡ್ರೆ ನಿಮಗೆ ಒಳ್ಳೇದಲ್ವಾ? ಎಲ್ಲ ಸ್ಟೋರೇಜ್ ನೋಡಿ, ಡಬಲ್ ಸ್ಟೋರೇಜ್ ಸಿಗುತ್ತಲ್ವಾ? ಕರೆಕ್ಟ್ ಆಗಿ. ಓಕೆ. ಅಂಡ್ ಎಲ್ಲ ಸಾಫ್ಟ್ ಕ್ಲೋಸರ್ ಅಲ್ವಾ ಇದು? ಸೂಪರ್ ಸರ್. ಆಮೇಲೆ ನೆಕ್ಸ್ಟ್ ಇಲ್ಲೊಂದು ಬಾಕ್ಸ್ ಮಾಡಿದ್ವಿ. ಇಲ್ಲೂ ಕೂಡ ಮಾಡಿದ್ದೀರಾ ಬಾಕ್ಸ್? ಚಿಕ್ಕದು ಮಾಡಿದ್ವಿ. ಯುಟಿಲಿಟಿ ಒಳಗಡೆ. ಯುಟಿಲಿಟಿ ಒಳಗೆ ತುಂಬಾ ಕ್ಯೂಟ್ ಆಗಿ ಚಿಕ್ಕದಾಗ ಮಾಡ್ಬಿಟ್ಟಿದ್ದೀರಾ ಸರ್ ಇದು. ಇದ್ರಲ್ಲೂ ಒಂದು ಶೆಲ್ಫ್ ಹಾಕಿದ್ದೀರಾ ಸರ್. ಇದು ನಮ್ಮ ವಾಷಿಂಗ್ ಮಿಷಿನ್ ಐಟಮ್ಸ್ ಅಷ್ಟು ಅಲ್ಲಿ ಹೋಗ್ತದೆ. ಓ ಕರೆಕ್ಟ್ ಸರ್. ಪೌಡ್ರು ಗಿವ್ಡ್ರು ವೀಕ್ಷಕ ನೋಡಿ, ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ. ಸೊ ಇಲ್ಲೊಂದು ಬಾಕ್ಸ್. ಬೆಟರ್ ಸರ್, ಇದು ಒಳ್ಳೆ ಐಡಿಯಾ ಮಾಡಿದ್ದೀರಾ ಸರ್. ಇದು ಸಾಫ್ಟ್ ಕ್ಲೋಸರ್. ಅದೇ ಕಾಶ್ಮೀರಿ ವುಡನ್ನು ಇಲ್ಲಿ ಫಿನಿಶ್ ಮಾಡ್ಬಿಟ್ಟಿದ್ದೀರಾ. ಬನ್ನಿ ಸರ್, ಇವಾಗ ವಾರ್ಡ್ರೋಬ್ ಎಲ್ಲ ನೋಡ್ಕೊಬೇಡ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ದರ್ಶನ್ ಸರ್ ಮತ್ತು ಕಂಪ್ಲೀಟ್ ಫ್ಯಾಮಿಲಿ ಅವರು ಇದ್ದಾರೆ. ಸೊ ವೆಲ್ಕಮ್ ಮಾಡೋಣ. ಅವ್ರದ್ದು ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು MBA ಇಂಟೀರಿಯರ್ ಜೊತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದೆ. ನಾನು ಚೆನ್ನಾಗಿದ್ದೀನಿ. ಮೊದಲೇದಾಗ ಖುಷಿ ಆಯಿತು, ನಾನು ವಿಡಿಯೋ ನೋಡಿಬಿಟ್ಟು ಒಂದು MBA ಇಂಟೀರಿಯರ್ಗೆ ಕೆಲಸ ಕೊಟ್ಟಿದ್ದೀರಾ. ಸೊ ಫಸ್ಟ್ ನಾನು ಕೇಳುವಂಥದ್ದು, MBA ಇಂಟೀರಿಯರ್ ಅವರ ವರ್ಕ್ಮೆನ್ಶಿಪ್. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ನಮ್ಗೆ ಈ ಥರ ಬೇಕು ಅಂತ ಹೇಳಿದಾಗ ಅವರು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ ರೀತಿ ಯಾವ ಥರ ಇತ್ತು? ಓಕೆ. ಸೊ ಫಸ್ಟ್ ಟೈಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ನಮಗೆ ಕೆಲಸ ಕೊಡೋಕ್ಕಿಂತ ಮುಂಚೆ ಡೈರೆಕ್ಟ್ಲಿ ನೀವು ಹೋಗಿ ಒಂದು ಸೈಟ್ ವಿಸಿಟ್ ಮಾಡಿ, ಸೊ ನಿಮಗೆ ಇಷ್ಟ ಆದರೆ ನಾವು ಇದನ್ನ ಮಾಡ್ಕೋಬಹುದು ಅಂತ. ಸೊ ಅವ್ರಿಗೆ ಸೈಟ್ ವಿಸಿಟ್ ಮಾಡಿದ್ವಿ.
ಆಕ್ಚುಲಿ ಅವ್ರ ವಿಡಿಯೋಸ್ ನಾವು ನಿಮ್ಮ ವಿಡಿಯೋಸ್ ಆಲ್ಮೋಸ್ಟ್ 1.5 year ಇಂದ ಫಾಲೋ ಮಾಡ್ತಾ ಇದ್ವಿ. ಸೊ ಹಂಗಾಗಿ ನನಗೆ ಡೌಟ್ ಇದ್ದಿಲ್ಲ. ಐ ವಾಸ್ 100% ಶೋರ್ ನಿಮ್ಮ ಹತ್ರ ಅವ್ರ ಹತ್ರನೇ ಮಾಡಿಸ್ಬೇಕು ಅಂತ. ಬಟ್ ಸ್ಟಿಲ್ ಒಂದು ಫಾರ್ಮಾಲಿಟಿ ಇರಲಿ ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ಒಂದ್ಸತಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡ್ ಬಂದ್ವಿ. ಸೊ ಆಲ್ಮೋಸ್ಟ್ ಒಂದು 90% ನಾಲೆಜ್ ಇತ್ತು ಇದ್ರ ಬಗ್ಗೆ. ಅವತ್ತಿನ ದಿನ ಹೋದಾಗ ರಿಯಲ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ನೋಡಿದಾಗ ಅದು ಕ್ಲಿಯರ್ ಆಯ್ತು, ಖುಷಿ ಆಯ್ತು ನಿಮಗೆ. ಅಂಡ್ ನೆಕ್ಸ್ಟ್ ಬರುವಂತದ್ದು ವರ್ಕ್ಮೆನ್ಶಿಪ್. ನೀವು ಅವ್ರಿಗೆ ಒಂದು ವರ್ಕ್ ಕೊಡ್ತೀರಾ, ಕೊಟ್ಟಾಗ ಅವ್ರು ಹೇಳಿದಂತ ಟೈಮ್ ಫಸ್ಟ್ ನಿಮ್ದು ಆಕ್ಚುಲಿ ಕ್ರೂಷಿಯಲ್ ಟೈಮ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇತ್ತು ಅಂತ ಹೇಳ್ತಾ ಇದ್ರೆ, ಆದ್ರೂ ಆ ಟೈಮ್ ಮೇಂಟೈನ್ ಮಾಡೋದಕ್ಕೆ ಟಕ್ ಅಂತ ಮಟೀರಿಯಲ್ ತಗೊಂಬರೋದಾಗ್ಲಿ, ವರ್ಕ್ ಸ್ಟಾರ್ಟ್ ಮಾಡೋದಾಗ್ಲಿ, ಕ್ವಿಕ್ ರೆಸ್ಪಾನ್ಸ್ ಮಾಡಿದ್ರೆ ಅವರು. ಎಸ್ ಆಫ್ ಕೋರ್ಸ್ ಅವರು ಹೇಳ್ತಾ ಇದ್ರು ಈ ಟೈಮಲ್ಲಿ ನಾನು ಮಟೀರಿಯಲ್ಸ್ ಹಾಕ್ತಾ ಇದ್ದೀನಿ, ಸೊ ಈ ಥರ ಮಟೀರಿಯಲ್ಸ್ ತರಿಸ್ತಾ ಇದ್ದೀನಿ, ಸೊ ನೀವು ಅವೈಲೇಬಲ್ ಇರಿ, ಸೊ ದಟ್ ಒಂದು 2-3 minutes ಏನಾದ್ರು ಕಾಲ್ ಬ್ಯಾಕ್ ಏನಾರು ಇತ್ತು ಅಂತಂದ್ರೆ ಕ್ಲಾರಿಫಿಕೇಶನ್ ನಾವು ಮಾಡ್ಕೊಂಬಿಡೋಣ. ಸೊ ದಟ್ ವಾಸ್ ವೆರಿ ಕ್ವಿಕ್ ಇತ್ತು. ಓಕೆ. ಅಂಡ್ ನೆಕ್ಸ್ಟ್ ಬರ್ತಾ ಇರುವಂತದ್ದು ಕಲರ್ಸ್ ಅಂಡ್ ಪ್ಯಾಟರ್ನ್ಸ್. ತುಂಬಾ ಜನ ಹೇಳ್ತಾರೆ ಅಲ್ಯೂಮಿನಿಯಂ ಅನ್ನ ವುಡ್ಡಿ ಕಂಪೇರ್ ಮಾಡಿದಾಗ ನಮಗೆ ಅಷ್ಟೊಂದು ಕಲರ್ಸ್ ಆಪ್ಷನ್ ಸಿಗಲ್ಲ ಅಂತ. ಸೊ ನೀವ್ ಹೇಳಿ, ನಿಮಗೆ ಆಪ್ಷನ್ಸ್ ಎಲ್ಲ ಸಿಗ್ತಾ? ಎಸ್ ಆಫ್ ಕೋರ್ಸ್ ಆಪ್ಷನ್ಸ್ಗಳು ಇದೆ. ನಾವು ಆಕ್ಚುಲಿ ಹಳೆ ಕಲರ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ, ಬಟ್ ಸರ್ ತೋರಿಸಿದ್ರೆ ನಮಗೆ ಬೇರೆ ಆಪ್ಷನ್ಸ್ ಇದೆ ಚೆಕ್ ಮಾಡಿ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದಾಗ ನಮ್ದು ಪ್ಯಾಟರ್ನ್ಸ್ ನಮ್ದು ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಅವ್ರಿಗೆ ಕಳಿಸಿದಾಗ ಫೈನಲ್ ಓಕೆ ಇದು ಕಲರ್ಸ್ ಅವೈಲೇಬಲ್ ಇದೆ ಅಂತ ಅಂದ್ರು. ಸೊ ಅದು ಫೈನಲ್ ಮಾಡ್ಬಿಟ್ಟು ಪ್ರೊಸೀಡ್ ಆದ್ವಿ. ಸೊ ಕಲರ್ಸ್ ಅಂಡ್ ಪ್ಯಾಟರ್ನ್ಸ್ ಅಂತ ಬಂದಾಗ ನಿಮ್ದು ಒಬ್ಬರದೇ ಮ್ಯಾಟರ್ ಆಗಲ್ಲ, ಮೇಡಮ್ ಅವ್ರದ್ದು ಕೂಡ ಕೇಳಬೇಕಾಗತ್ತೆ ನಾವು ಅಲ್ವಾ? ಸೊ ನೀವು ಹೇಳಿ ಮೇಡಮ್, ನಿಮ್ದು ಕಲರ್ ಅಂಡ್ ಡಿಸೈನ್ಸ್ ಯಾವ ತರ ನಿಮಗೆ ಬೇಕಾಗುತ್ತೆ? ನಾವು ಆಕ್ಚುಲಿ ಯೂಟ್ಯೂಬ್ ಇದು ಆನ್ಲೈನ್ ಅಂಡ್ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದ್ವಿ. ಸೊ ನಮ್ಗೆ ಕಲರ್ಸ್ ಇದೇ ತರ ಕಾಂಬಿನೇಷನ್ ಇದೇ ಡಿಸೈನ್ ಅಲ್ಲಿ ಬೇಕು ಅಂತ ಹೇಳಿದ್ವಿ. ಸೊ ನಾವೇನ್ ಹೇಳಿದ್ವು ಅದೇ ತರನೇ ನಮ್ಗೆ ಮಾಡ್ಕೊಟ್ರು. ದಟ್ಸ್ ವೆರಿ ವೆರಿ ಹ್ಯಾಪಿ. ಓಕೆ ಓಕೆ ಓಕೆ. ಸೊ ಕಿಚನ್ ಎಲ್ಲ ನೀವು ಹೇಳ್ದಂಗೆಲ್ಲ ನೀಟಾಗಿ ಬಂದಿದೆ. ಮೇನ್ ಆಗಿ ದೇವ್ರ ಮನೆ ತುಂಬಾ ನೀವು ಹೇಳ್ದಂಗೆ ನೀಟಾಗಿ ಬಂದಿದೆ. ಹಾಗಾದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ನಾವೇನ್ ಅನ್ಕೊಂಡಿದ್ವು ಅದಕ್ಕಿಂತ ಇನ್ನೂ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಓಕೆ. ಔಟ್ಪುಟ್ ಸರ್ನು ಕೂಡ ಕೇಳಬೇಕು. ಸರ್ ಇವತ್ತೇನು ಔಟ್ಪುಟ್ ಬಂದಿದೆ? ನೀವು ಹೇಳ್ದಂಗೆ ಡಿಸೈನ್ ಹಾಕಿದಂಗೆ ಔಟ್ಪುಟ್ ಬಂದಿದ್ಯಾ? ಎಸ್ ಆಫ್ ಕೋರ್ಸ್ ಹೌದಾ? ಚೆನ್ನಾಗಿ ಬಂದಿದ್ಯಾ? ಓಕೆ ಮೇಡಮ್, ಅಮ್ಮವ್ರನ್ನು ಕೇಳಬೇಕು. ಅಮ್ಮ ನೀವು ಹೇಳಿ, ಆಸ್ ದೊಡ್ಡವರಾಗಿ ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲ ತುಂಬಾನೇ ಇಷ್ಟ ಆಯ್ತ್ರಿ ನಮ್ಗೂ. ಬಂದು ನಾವು ಇರ್ಲಿಲ್ಲ, 1 ತಿಂಗಳು ಊರಿಗೆ ಹೋಗಿದ್ವಿ, ಇಲ್ಲೇ ಇದ್ವಿ ಮಗನ ಜೊತೆಗೇನೆ. 1 ತಿಂಗಳು ಅಲ್ಲಿಗೆ ಹೋಗಿದ್ವಿ. ಬಂದು ನಮಗೆ ಸರ್ಪ್ರೈಸ್ ಅಂತ ಕರ್ಕೊಂಡೇ ಬಂದಿಲ್ಲ, 1 ವಾರ ಇಲ್ಲೇ ಇದ್ವಿ. ನಾವು ಕರ್ಕೊಂಡ್ ಬಂದಿಲ್ಲ, ಸರ್ಪ್ರೈಸ್ ತೋರಿಸ್ಬೇಕು ಅಂತ ಹೇಳಿ. ಸರ್ಪ್ರೈಸ್ ಆದ್ರ ನೀವು? ಖುಷಿ ಆಯ್ತಾ? ಓಕೆ. ಅಂಡ್ ಇನ್ನೊಂದು ಸರ್, ₹1 ಖರ್ಚು ಮಾಡಿದ್ರು ವರ್ತ್ ಇರಬೇಕು, ಅವಾಗ ನಮಗೆ ಸಮಾಧಾನ. ಸೊ ನಾನು ನಿಮ್ಗೆ ಕೇಳುವಂಥದ್ದು, ಇವತ್ತೇನು ಖರ್ಚು ಮಾಡಿದ್ದಾರೆ ಈ ಇಂಟೀರಿಯರ್ ಮೇಲೆ ವರ್ತ್ ಇದೆಯಾ ಸರ್? ಅದು 100% ವರ್ತ್ ಇದೆ. 100% ವರ್ತ್ ಅಂತ ಹೇಳ್ತೀರಾ? ಹಂಗಾದ್ರೆ ನಮ್ಮ ವೀಕ್ಷಕರಿಗೆ MBA ಇಂಟೀರಿಯರ್ನ ರೆಕಮೆಂಡ್ ಮಾಡ್ತೀರಾ? ಆಫ್ ಕೋರ್ಸ್ 100% ರೆಕಮೆಂಡ್ ಮಾಡ್ತೀನಿ. ಬಟ್ ಇನ್ನೊಂದು ಏನು ಅಂತಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಪ್ಯಾಕಪ್ ಮಾಡ್ಕೊಂಡು ಹೊರಡೋಸದಿಗೆ ದೇವ್ರ ಮನೇಲಿ ಸ್ವಲ್ಪ ಸ್ಪೇಸ್ ಇತ್ತು. ಸೊ ಕ್ಯಾಬಿನೆಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ನಾವು ಇಮಿಡಿಯೇಟ್ಲಿ ಡಿಸೈಡ್ ಆದ್ವಿ ಆ ಸ್ಪೇಸಿಗೆ. ಸರ್ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಒಂದು ಮಾಡಿಸ್ಕೊಡ್ತೀರಾ ಅಂತ. ಆಯ್ತು ಅಂತ ಅಂದ್ಬಿಟ್ಟು ವಿತಿನ್ ½ an hour ಅಲ್ಲಿ ರೆಡಿ ಮಾಡ್ಕೊಡ್ತೀವಿ. ಅರ್ಧ ಗಂಟೆಲಿ ಆ ಕ್ಯಾಬಿನೆಟ್ ರೆಡಿ ಮಾಡ್ಕೊಡ್ತೀವಿ. ಓಕೆ ಓಕೆ. ಅಷ್ಟು ಕ್ವಿಕ್ ಇದ್ದಾರೆ ನಮ್ಮ ಸರ್ ಅಲ್ವಾ? ಅವರು ಪ್ಲಸ್ ಹುಡುಗರಂತೂ ಬಹಳ ಸೂಪರ್ ಫಾಸ್ಟ್. ಅವ್ರ ವರ್ಕರ್ಸ್ ತುಂಬಾ ಚೆನ್ನಾಗಿದ್ದಾರೆ. ಓಕೆ ಸರ್, ಹಂಗಾರೆ ಫೈನಲ್ ಆಗಿ ನಮ್ಮ MBA ಇಂಟೀರಿಯರ್ಗೆ ಒಂದು ತಮ್ಸ್ ಕೊಡ್ಬೋದಾಗಾದ್ರೆ? ಒಂದಲ್ಲ ಸರ್, ಕೊಡಿ ಸರ್, ಎಲ್ಲರೂ ಕೊಡಿ, ಒಂದು ತಮ್ಸ್ ಕೊಟ್ಬಿಡಿ ಹಾಗಾದ್ರೆ. ಓಕೆ. ಅಂಡ್ ಸೂಪರ್. ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಸೊ ವೀಕ್ಷಕರೇ, ಇವಾಗ 2ನೇ ರೂಮಲ್ಲಿ ಬರ್ತಾ ಇದ್ದೀವಿ. ಬಟ್ ಆದರೆ ಇದು ಆ್ಯಕ್ಚುಲಿ ರೀಶೂಟ್ ಮಾಡ್ತಾ ಇರುವಂಥದ್ದು. ದಯವಿಟ್ಟು ಕ್ಷಮೆ ಕೇಳ್ತೀನಿ, ಮಂಜು ಸರ್ ಇಲ್ಲಿಲ್ಲ. ಕಾರಣ ಏನಂತಂದರೆ ನಾವು ಸರ್ ಸೇರಿಬಿಟ್ಟು ಇನ್ನೂ 2 ವಾರ್ಡ್ರೋಬನ್ನು ತೋರಿಸಿದ್ವಿ. ಬಟ್ ಆದರೆ ಕಾರಣಾಂತರಗಳಿಂದ ಫೈಲ್ ಕರಪ್ಟ್ ಆಯಿತು, ಅದನ್ನು ಯೂಸ್ ಮಾಡೋಕ್ಕೆ ಆಗಲಿಲ್ಲ. ಆದ್ದರಿಂದ ನಾನು ಇವತ್ತು ರೀಶೂಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನೇ ಬಂದುಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೊಂದು ರೂಮಲ್ಲಿ ಯಾವ್ಯಾವ ರೀತಿ ವಾರ್ಡ್ರೋಬ್ ಇದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು ಮಂಜು ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿ ತೋರಿಸಿದ್ರು. ಒನ್ ಆಫ್ ದ ಸೂಪರ್, ಇನ್ನೂವರೆಗೂ ಕೂಡ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಯಾರು ನೋಡಿರಲ್ಲ ಆ ರೀತಿಯ ಒಂದು ವಿಧವಾದ ವಾರ್ಡ್ರೋಬನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಒಂಥರ ಪ್ಯಾಟರ್ನ್ ಆದರೆ ನಿಮ್ಮ ಹಿಂದ್ಗಡೆ ಒಂದು ಪ್ಯಾಟರ್ನ್ ಇದೆ, ತೋರಿಸ್ತೀನಿ. ಫಸ್ಟ್ ಹಿಂದ್ಗಡೆ ಪ್ಯಾಟರ್ನ್ ತೋರಿಸ್ಬಿಡೋಣ, ಬನ್ನಿ ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡೋಣ. ಸೊ ವೀಕ್ಷಕರೇ ನೋಡಿ ಇಲ್ಲಿ. ಹೌದು ವೀಕ್ಷಕರೇ, ಇದು ಕಂಪ್ಲೀಟ್ ಆಗಿ ಹೇಳ್ತಾ ಇರ್ಬೇಕಂತಂದ್ರೆ ಒಂದು ಪಿಂಕ್ ಅಥವಾ ನಾವು ಇದಕ್ಕೆ ಪೀಚ್ ಕಲರ್ ಅಂತಲೂ ಕೂಡ ಹೇಳ್ಬೋದು. ಇದಕ್ಕೆ ಲೈಕ್ ಇದನ್ನ ಸಿಲ್ವರ್ ಅನ್ನ ಕಾಂಬಿನೇಷನ್ ಮಾಡಿದ್ದಾರೆ. ಆ್ಯಂಡ್ ಇನ್ನೂವರೆಗೆ ಯಾರೂ ಮಾಡಿಲ್ಲ. ಸೊ ಡೈಮಂಡ್ ಕಟಿಂಗ್ ಡಿಸೈನ್ಸ್ ಅನ್ನ ಇಲ್ಲಿ ಆಕ್ಚುಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ನೋಡಿ ಇಲ್ಲಿ ಏನು ಬೀಡಿಂಗ್ ಇರುತ್ತಲ್ಲ, ಪಟ್ಟಿ ಬೀಡಿಂಗ್ ಏನು ಬರುತ್ತೆ ಅದನ್ನೇ ಯೂಸ್ ಮಾಡಿಕೊಂಡು ಇನ್ನುವರೆಗೆ ಯಾರೂ ಕೂಡ ಅಲ್ಯೂಮಿನಿಯಂ ಇಂಟೀರಿಯರ್ಲಿ ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ನಮ್ಮ MBA ಇಂಟೀರಿಯರ್ ಮಂಜುನಾಥ್ ಅವರು ಮಾಡಿಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಇನ್ನೊಂದು ತೋರಿಸ್ಬೇಕು ನಿಮಗೆ. ಡೌನ್ ತೋರಿಸಿ, ಕೆಳಗಡೆ ತೋರಿಸಿ. ನೋಡಿ, ಎಲ್ಲೂ ನೋಡಿರಲ್ಲ ನೀವು, ಕೆಳಗಡೆ ಬಾಟಮ್ ಓಪನ್ ಆಗುತ್ತೆ. ಕಾರಣ ಏನಂತಂದರೆ ಇಲ್ಲಿ ಕೆಳಗಡೆ ಅವ್ರದ್ದು ಇದಿತ್ತು, ತೊಟ್ಲಿಡೋದಕ್ಕೆ ಅವ್ರು ಆ್ಯಕ್ಚುಲಿ ಈ ರೀತಿ ಮಾಡ್ಕೊಂಡಿರ್ಬೋದು. ತೊಟ್ಲಿರ್ಬೋದು, ಬೇರೆ ಬೇರೆ ಐಟಮ್ಸ್ ಇರ್ಬೋದು, ಏನು ಬೇಕಾದರೂ ಕೂಡ ಇಲ್ಲಿ ಇಡ್ಬೋದು ಅಂತ ಹೇಳ್ಬೋದು. ಇದು ಒಂದಾಯಿತು. ಇನ್ನೊಂದು ವಿಶೇಷ ಇದೆ ಇದರಲ್ಲಿ, ತೋರಿಸ್ಕೊಡ್ತೀನಿ. ಇದಲ್ಲ, ಫಸ್ಟ್ ಆಫ್ ಆಲ್ ನೋಡಿ, ಒಂದು ಈ ರೀತಿ ಓಪನಿಂಗ್ ಬರುತ್ತೆ.
ಸೊ ಇಲ್ಲಿ ಇನ್ನೊಂದು ಏನಂತಂದರೆ ಡಬಲ್ ಟೈಪ್, ಇಲ್ಲಿ ಡಬಲ್ ಟೈಪ್ ಬಂದಿದೆ. ಸೊ ಇಲ್ಲಿ ಹ್ಯಾಂಗಿಂಗು, ಸೊ ಇಲ್ಲಿ ದೊಡ್ಡದಾದಂತಹ ಒಂದು ಡ್ರಾವರು, ಕೆಳಗಡೆ 2 ಶೆಲ್ಫ್ಗಳು, ಡ್ರಾವರು ಶೆಲ್ಫ್ಗಳು ಕೊಟ್ಟಿದ್ದಾರೆ. ಕಂಪ್ಲೀಟ್ ಎಲ್ಲ ಕಡೆ ನಿಮಗೆ ಪೀಚ್ ಆ್ಯಂಡ್ ಇದು ಏನಂತಾರೆ ಅದಕ್ಕೆ ಪಿಂಕ್ ಮಿಶ್ರಿತ ಕಲರನ್ನು ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೊಂದು ಲಾಂಗ್ ಯೂನಿಟ್ ಬರುತ್ತೆ. ಆ್ಯಂಡ್ ಲಾಂಗ್ ಯೂನಿಟ್ ಕೆಳಗಡೆ ಇಲ್ಲಿ ನೋಡಿ, ಇಲ್ಲಿ ಒಂದು ಡ್ರಾವರ್ ಬರುತ್ತೆ. ಓಕೆ, ಸೊ ಇಲ್ಲಿ ಸ್ವಲ್ಪ ಮುಂದೆ ತೋರಿಸಿ. ಡ್ರಾವರ್ ಏನಪ್ಪ ಇಷ್ಟಕ್ಕೆ ಎಂಡ್ ಆಯಿತು ಅಂತಂದರೆ, ಇಲ್ಲ ವೀಕ್ಷಕರೇ, ಇಲ್ಲೊಂದು ಸ್ಪೆಷಾಲಿಟಿ ಇದೆ. ಈ ಥರ ಇಲ್ಲೊಂದು ಲಾಕ್ ಇದೆ. ಆ್ಯಕ್ಚುಲಿ ಇದನ್ನು ಇದು ಮಾಡಿದರೆ ನೋಡಿ, ಇಲ್ಲಿ ಒಳಗಡೆ ಒಂದು ಹಿಡನ್ ಡ್ರಾವರ್ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ವೀಕ್ಷಕರೇ. ಸೊ ಈ ಥರ ಬರುತ್ತೆ ಇದು. ಸೊ ಇಲ್ಲಿ ನೀವು ಇದನ್ನು ಲಾಕ್ ಮಾಡ್ಬೋದು, ಗೊತ್ತಾಯ್ತಲ್ವ ನಿಮಗೆ. ಸೊ ಹೊರಗಡೆನೂ ಲಾಕ್ ಆಗುತ್ತೆ, ಸೊ ಇನ್ಸೈಡ್ ಲಾಕ್ ಆಗುತ್ತೆ. ಸೀಕ್ರೆಟ್ ಇಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಇನ್ನೊಂದು ಏನಂತಂತಂದರೆ, ಸೊ ಒಳಗಡೆ ಕಂಪ್ಲೀಟಾಗಿ ತೊಗೊಂಡಿದ್ದಾರೆ. ಸೊ ಇದು ನಿಮಗೆ ಒಂದು ಇದು ಬರ್ತಾ ಇದೆ. ಆ್ಯಂಡ್ ಮೇಲ್ಗಡೆ ಕಂಪ್ಲೀಟ್ ಲಾಫ್ಟ್ ಬರ್ತಾ ಇದೆ. ಇಲ್ಲಿ ತೋರಿಸಿ ಇವರಿಗೆ. ಸೊ ಕಂಪ್ಲೀಟಾಗಿ ಚಿಕ್ಕದಾಗಿ ಲಾಫ್ಟ್ ತೊಗೊಂಡಿದ್ದಾರೆ. ಆ್ಯಂಡ್ ಇನ್ನೊಂದು ಸ್ಪೆಷಲ್, ಈ ವಾರ್ಡ್ರೋಬ್ನ ಸ್ಪೆಷಲ್ ಅಲ್ಯೂಮಿನಿಯಂ ಇಂಟೀರಿಯರಲ್ಲೇ ಸ್ಪೆಷಲ್ ಅಂತ ಹೇಳ್ಬೋದು. ಬನ್ನಿ ತೋರಿಸ್ತೀನಿ. ಫಸ್ಟ್ ಇದನ್ನು ಈ ರೀತಿ ಗ್ರ್ಯಾಬ್ ಮಾಡಬೇಕು. ಆ ಕಡೆಯಿಂದ ತೋರಿಸಿ ನಮ್ಮ ವೀಕ್ಷಕರಿಗೆ, ಕರೆಕ್ಟಾಗಿ ತೋರಿಸಿ ನಮ್ಮ ವೀಕ್ಷಕರಿಗೆ ಏನಿರ್ಬೋದು ಇದು. ಓಕೆ, ಮಂಜು ಸರ್ ಸೂಪರಾಗಿ ತೋರಿಸಿದ್ರು. ಬಟ್ ನಾನು ಕೂಡ ಟ್ರೈ ಮಾಡ್ತೀನಿ. ನೀವು ಅಂದ್ಕೊಂಡಿರ್ತೀರಾ ಒಂದು ಡೋರ್ ಅಪ್ಪರ್ ಆಗ್ಬೋದು, ಏನಾರು ಆಗ್ಬೋದು ಅಂತ ಹೇಳ್ತೀರಲ್ಲ. ಇವಾಗ ನೋಡ್ತಾ ಇರಿ ಮ್ಯಾಜಿಕ್ಕು, ನೋಡಿ ವೀಕ್ಷಕರೇ, ಆಯ್ತಾ ಮ್ಯಾಜಿಕ್ಕು. ಸೊ ಕಂಪ್ಲೀಟಾಗಿ ನಿಮ್ಮ ಏನು ಡ್ರೆಸ್ಸಿಂಗ್ ಟೇಬಲ್ ಇದೆ ಅದು ಹೊರಗಡೆ ಬಂದುಬಿಡುತ್ತೆ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಹೊರಗಡೆ ಬಂದುಬಿಡುತ್ತೆ. ನೋಡಿ, ಇನ್ನೂ ಬರುತ್ತೆ ಕಂಪ್ಲೀಟ್ ಇಷ್ಟು ಬರುತ್ತೆ. ಆ್ಯಂಡ್ ಇದ್ರ ಒಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸಿಗುತ್ತೆ. ನೀವು ಇದನ್ನು ಈ ರೀತಿ ಓಪನ್ ಮಾಡ್ಬೋದು. ತೋರಿಸಿ ಒಳಗಡೆ ನೋಡಿ ವೀಕ್ಷಕರೇ, ಕಂಪ್ಲೀಟ್ ಸ್ಟೋರೇಜ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇದು ಈ ರೀತಿ ಕ್ಲೋಸ್ ಆಗುತ್ತೆ. ಆ್ಯಂಡ್ ಇದನ್ನು ಈ ರೀತಿ ಒಳಗಡೆ ಹೊರಟಾಗುತ್ತೆ. ಎಷ್ಟು ಮಾಡ್ಯುಲರ್ ಆಗಿದೆ ನೋಡಿ ಇದು. ಸೊ ಇದಿಷ್ಟೇ ಪಾರ್ಟು ಕಂಪ್ಲೀಟಾಗಿ ಹೊರಗಡೆ ಬರುತ್ತೆ, ಇದಿಷ್ಟೇ ಪಾರ್ಟು ಸೀದಾ ಒಳಗಡೆ ಹೋಗುತ್ತೆ. ಏನು ಡ್ರೆಸ್ಸಿಂಗ್ ಟೇಬಲ್ ಇದೆ ನೋಡಿ, ತೋರಿಸಿ ನಮ್ಮ ವೀಕ್ಷಕರಿಗೆ. ಡ್ರೆಸ್ಸಿಂಗ್ ಟೇಬಲು ಔಟ್ ಬರುತ್ತೆ, ಡ್ರೆಸ್ಸಿಂಗ್ ಟೇಬಲ್ ಸೀದಾ ಒಳಗಡೆ ಹೋಗುತ್ತೆ, ಅದು ಕೂಡ ವಿತ್ ಸ್ಟೋರೇಜ್ ವೀಕ್ಷಕರೇ. ಆ್ಯಂಡ್ ಹ್ಯಾಂಡಲ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಕಂಪ್ಲೀಟಾಗಿ ಚಾಂಪಿಯನ್ ಗೋಲ್ಡನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ಸೊ ಇದು ಒಂದು ವಾರ್ಡ್ರೋಬ್ ಆಯಿತು. ಬನ್ನಿ ಈ ಕಡೆ ಒಂದು ಫೈನಲ್ ಆಗಿ ಇನ್ನೊಂದು ವಾರ್ಡ್ರೋಬ್ ತೋರಿಸ್ಬಿಡ್ತೀನಿ. ಇದು ಆ್ಯಕ್ಚುಲಿ ಸ್ಲೈಡಿಂಗ್ ವಾರ್ಡ್ರೋಬ್. ಇಲ್ಲೂ ಕೂಡ ಅಷ್ಟೇ ಮಲ್ಟಿಪಲ್ ಡಿಸೈನ್ಸನ್ನು ಇಂಪ್ಲಿಮೆಂಟ್ ಮಾಡಿರೋದು. ಗ್ರೇ ವಿತ್ ಸಿಲ್ವರನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಏನಿದೆ ಅಲ್ಲ, ಟಿಪ್ಪಟ್ಟಿ ತೊಗೊಂಡಿದ್ದಾರಲ್ಲ, ಇದು ತುಂಬ ಮ್ಯಾಚಿಂಗ್ ಮಾಡಿದ್ದಾರೆ. ನೀವು ಆಲ್ಮೋಸ್ಟ್ ನೋಡ್ಬೋದು ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ತೊಗೊತಾರೆ. ಬಟ್ ಇಲ್ಲಿ ಕ್ರಾಸ್ ಕನೆಕ್ಷನನ್ನು ತೊಗೊಂಡಿರುವಂಥದ್ದು. ಇದು ಕಂಪ್ಲೀಟಾಗಿ ಸ್ಲೈಡಿಂಗ್ ಬರುತ್ತೆ ವೀಕ್ಷಕರೇ. ನೋಡಿ ಈ ರೀತಿ ಬರುತ್ತೆ. ಸೊ ವೈಸ್ ವರ್ಸ ಇಲ್ಲೇನಿದೆ ಅದೇ ಆ್ಯಕ್ಚುಲಿ ಈ ಕಡೆನೇ ಇರುವಂಥದ್ದು. ಸೊ ಒಂದು ಹ್ಯಾಂಗಿಂಗ್ ಇರ್ಬೋದು. ಸೊ ಇಲ್ಲಿ ನಿಮಗೆ ಒಂದು ಡ್ರಾವರ್ ಇರುವಂಥದ್ದು, ದೊಡ್ಡದಾದಂಥ ಒಂದು ಡ್ರಾವರ್ ಕೊಟ್ಟಿದ್ದಾರೆ ವೀಕ್ಷಕರೇ. ಆ್ಯಂಡ್ ಸೈಡಲ್ಲಿ ನಿಮಗೆ ಸ್ಟೋರೇಜ್ ಸಿಗ್ತಾ ಇದೆ. 2 ಶೆಲ್ಫ್ಸ್ಗಳು ಇಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಪೆಡ್ಲರ್ದು ಇಲ್ಲಿ ಇದನ್ನು ಏನು ಸ್ಲೈಡಿಂಗ್ ಮೆಕ್ಯಾನಿಸಮನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಚಾಂಪಿಯನ್ ಗೋಲ್ಡ್, ಹೌದು ವೀಕ್ಷಕರೇ, ಚಾಂಪಿಯನ್ ಗೋಲ್ಡನ್ನು ಇಲ್ಲಿ ಹಾಕಿರುವಂಥದ್ದು ಬೀಡಿಂಗಿಗೆ ಆ್ಯಂಡ್ ಪ್ರೊಫೈಲ್ಗೆ. ಆ್ಯಂಡ್ ಮೇಲ್ಗಡೆ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ದೊಡ್ಡದಾದಂತಹ ಒಂದು ಲಾಫ್ಟ್ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಆ್ಯಂಡ್ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಒಂದು ವರ್ಕಿಂಗ್ ಸೆಟಪ್ಪನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಬನ್ನಿ ತೋರಿಸಿ ನಮ್ಮ ವೀಕ್ಷಕರಿಗೆ. ಸೊ ಇಲ್ಲಿ ಸಪ್ರೇಟಾಗಿ ಒಂದು ಟೇಬಲ್ ಹಾಕೋಬೇಕನ್ನೋ ಅಗತ್ಯನೇ ಇಲ್ಲ. ಸೊ ಇಲ್ಲೊಂದು ವರ್ಕಿಂಗ್ ಇದನ್ನು ಜಾಯಿಂಟ್ ಕೊಟ್ಬಿಟ್ಟು ಸೊ ಇದನ್ನೊಂದು ವರ್ಕಿಂಗ್ ಸೆಟಪ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲೇ ಮೇಲ್ಗಡೆ ನಿಮಗೆ ಸ್ಟೋರೇಜ್ ಯೂನಿಟ್ ಕೂಡ ಇದೆ. ಇದಕ್ಕೆ ಅಪ್ಲಿಫ್ಟರ್ ಹಾಕಿದ್ದಾರೆ ನೋಡಿ. ಇಲ್ಲಿ ಅಪ್ಲಿಫ್ಟ್ ಹಾಕ್ಬಿಟ್ಟು ಎಚಿಂಗ್ ಗ್ಲಾಸ್, ಇದು ಎಚೆಡ್ ಗ್ಲಾಸ್ ಅಂತ ಹೇಳ್ತಾರೆ. ಇಲ್ಲಿ ಬೇರೆ ಬೇರೆ ಡಿಸೈನ್ಸ್ ಕೂಡ ಸಿಗುತ್ತೆ ನಿಮಗೆ. ಸೊ ಕಂಪ್ಲೀಟ್ ಆಗಿ ಮೇಲ್ಗಡೆ ಸ್ಟೋರೇಜ್ ಇದೆ. ಸೊ ಕೆಳಗಡೆ ಯಾವುದೇ ರೀತಿ ಡೋರ್ ಬರಲ್ಲ, ಡೈರೆಕ್ಟಾಗಿ ಇನ್ಸ್ಟೆಂಟಾಗಿ ನಿಮ್ಗೆ ಏನೂ ಬೇಕು ದಿನ ಬರ್ತೀರಾ, ಬಂದಾಗ ಇಮಿಡಿಯೇಟ್ಲಿ ಏನಾದರೂ ಇಡಬೇಕಲ್ವ, ಸೊ ಡೈರೆಕ್ಟಾಗಿ ಇಲ್ಲಿ ತೆಗೆದಿಟ್ಬಿಡ್ಬೋದು. ಸೊ ನಿಮ್ಗೆ ಏನು ವರ್ಕಿಂಗ್ ಇದೆ, ಒಂದು ವರ್ಕ್ ಫ್ರಮ್ ಹೋಮ್ ಇರುತ್ತೆ ಅಂದ್ಕೊಳ್ಳಿ, ಪ್ರತಿಯೊಂದು ಸೆಟಪ್ಪನ್ನು ಇಲ್ಲಿ ಮಾಡ್ಕೋಬೋದು. ಇಲ್ಲಿ ದರ್ಶನ್ ಸರ್ ಕೂಡ ಅಷ್ಟೇ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಅವ್ರದ್ದು, ಅವರೆಲ್ಲ ಸೆಟಪ್ಪನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ ವೀಕ್ಷಕರೇ. ಸೊ ಇದು ಆ್ಯಕ್ಚುಲಿ ರೀಶೂಟ್, 2ನೇ ಸತಿ ನಾವು ಶೂಟ್ ಮಾಡ್ತಾ ಇರುವಂಥದ್ದು. ಸೊ ಮುಂದೆ ಈಗ ಮತ್ತೆ ಮಂಜು ಸರ್ ಬರ್ತಾರೆ, ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿಮಗೆ ಏನೇನಿದೆ ಹೊರಗಡೆ ಏನೇನಿದೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಸರ್ ವಾರ್ಡ್ರೋಬ್ ಸರ್, ವಾರ್ಡ್ರೋಬ್ ಸರ್, ಫುಲ್ ವಾಲ್ ಟು ವಾಲ್, ರೂಫ್ ಟು ಬಾಟಮ್ ಅಲ್ವಾ ಇದು? ಓಕೆ, ಕಲರ್ ಕಾಂಬಿನೇಷನ್ ಅಲ್ಲಿ ಫಸ್ಟ್ ನಮಗೆ ಸರ್ ಇದು ಆಫ್ ವೈಟ್, ಇದು ಕಾಪರ್ ವಿತ್ ಚಾಂಪಿಯನ್ ಬೀಡು. ಬೀಡಿಂಗ್ ಕೊಟ್ಟಿದ್ದೀರಲ್ವಾ ಇದು? ಇವೆಲ್ಲ ಚಾಂಪಿಯನ್ ಬೀಡಿಂಗ್ ಆಯ್ತು, ಚಾಂಪಿಯನ್ ಬೀಡಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇದು ಅಲ್ಯೂಮಿನಿಯಂ ಹ್ಯಾಂಡಲ್ ಕೊಟ್ಟಿದ್ದೀರಾ, ಸಿ ಹ್ಯಾಂಡಲ್ಸ್. ಓಕೆ ಸರಿ. ಆಮೇಲೆ ಇದಕ್ಕೆ ಲಾಕ್ ಇದೆ ಸರ್, ಲಾಕ್ ಎಲ್ಲೋಕ್ಕೂ ಲಾಕ್ ಇದೆ ನೋಡಿ ಸರ್. ತುಂಬಾ ಜನ ಹೇಳ್ತಾರೆ ವಾರ್ಡ್ರೋಬ್ಗೆ ಲಾಕ್ ಮಾಡಕ್ಕಾಗಲ್ಲ. ನಾವು ಮಾಡಿದ್ದೀವಿ ಸರ್, ನೀವು ಮಾಡಿಬಿಟ್ಟಿದ್ದೀರಿ ನೋಡಿ ಸರ್. ಸೇಫ್ ಇರುತ್ತಾ ಲಾಕು? ನೋಡಿ ಸರ್, ತೆಗಿಯಕ್ಕೆ ಬರಲ್ಲ. ಓಕೆ, ಹಿಂಗೆ ನೋಡಿ ಸರ್. ಸೊ ಈ ರೀತಿ ಮಾಡ್ಕೊಟ್ಟಿದ್ದೀರಾ. ಇಲ್ಲ ಸರ್, ಡ್ರಾ ಬಂದಿದೆ ಒಂದು. ಸೊ ಕಂಪ್ಲೀಟ್ ಆಗಿ ಸ್ಟೋರೇಜು
ವಿತ್ ಡ್ರಾವರ್. ವಿತ್ ಡ್ರಾ ಎಷ್ಟು ದೊಡ್ಡದಿದೆ ನೋಡಿ ಸರ್. ಅಗ್ಲ ಕೊಟ್ಬಿಟ್ಟಿದ್ದೀರಾ. ಇದೇ ತರ ನಾವು ಟೆಂಡಮ್ ಬಾಕ್ಸ್ ಮಾಡ್ಕೊಡ್ತೀವಿ ಸರ್ ಮಾಡ್ಕೊಡ್ತೀರಾ ಕಿಚನ್ ಅಲ್ಲಿ. ಅಂಡ್ ಇದಕ್ಕೂ ಲಾಕ್ ಇದೆ. ಇದಕ್ಕೂ ಲಾಕ್ ಆಗಿದೆ. ಸೂಪರ್ ಅಲ್ಲ ಸರ್ ಇದು. ಓಕೆ ಅಂಡ್ ಕೆಳಗಡೆ ಕೂಡ ಸ್ಟೋರೇಜ್. ಸರ್ ಇನ್ನೊಂದು ಬೆನಿಫಿಟ್ ನೋಡಿ ಸರ್, ಎಷ್ಟೋ ಜನ ವಾರ್ಡ್ರೋಬ್ ಮಾಡ್ತಾರೆ, ಈ ತರ ಇರಲ್ಲ. ಹೌದು, ನೋಡಿ ಎಷ್ಟು ಸ್ಪೇಸ್ ಇದೆ, ಎಲ್ಲ ಡಬಲ್ ಸೈಡ್ ಹಾಕಿ ಸರ್. ಡಬಲ್ ಸೈಡ್ ಹಾಕಿರೋದು ಒಳ್ಳೆ ಕೆಲಸ ಮಾಡಿ, ಎಲ್ಲ ಡಬಲ್ ಸೈಡ್ ಹಾಕಿ ಸರ್, ಒಳ್ಳೆ ಕೆಲಸ. ಸೊ ವೀಕ್ಷಕರ, ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸೆಂಟರ್ ನಿಮ್ಗೆ ಇದು ಹಾಕೊಟ್ಬಿಟ್ಟು ಒಳಗಡೆ ಇಲ್ಲಿ ಇದು ಕೊಡಲ್ಲ, ನಿಮ್ಗೆ ಪಾರ್ಟಿಷನ್ಸ್ ಕೊಡಲ್ಲ. ಬಟ್ ಇಲ್ಲಿ ಪಾರ್ಟಿಷನ್ಸ್ ಕೊಟ್ಟಿದ್ದಾರೆ, ಜೊತೆಲಿ ಡಬಲ್ ಸೈಡ್ ಮೇಲಿಂದನೂ ಇದೆ, ಕೆಳಗಡೆಯಿಂದನೂ ಇದೆ. ನೋಡಕ್ಕೆ ಒಂದು ಒಳ್ಳೆ ಯೂನಿಫಾರ್ಮಿಟಿ ಸಿಗ್ತಾ ಇದೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಇದು ಆಕ್ಚುಲಿ. ಓಕೆ, ಸೊ ಈ ಕಡೆ ಬಂದ್ರೆ ಇಲ್ಲಿ ನೋಡಿ ಸರ್, ಸಾರಿ ಯೂನಿಟ್, ಇಲ್ಲಿ ಒಂದು ದೊಡ್ಡ ಬಾಕ್ಸ್ ಡ್ರಾವರ್. ಸೊ ಎಲ್ಲಾ ಕಡೆ ಡಬಲ್ ಡ್ರಾವರೇ ಕೊಟ್ಬಿಟ್ಟಿದ್ದೀರಾ ನೀವು. ಕೊಟ್ಬಿಟ್ಟಿವಿ ಸರ್. ಓಕೆ, ಅಲ್ಲಿ ನೋಡಿ ಕೆಳಗಡೆ ಶೆಲ್ಫ್. ಓಕೆ, ನೆಕ್ಸ್ಟ್ ಈ ಕಡೆ ಸರಿ ಹೇಳಿದ್ನಲ್ಲ ಸರ್ ಅವಾಗಲೇ ನೋಡಿ ಸರ್, ಇದು ಇಲ್ಲಿಗೆ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ರೆ ಒಂದು 10,000 ಅವರಿಗೆ ಖರ್ಚಿತ್ತು. ಹೌದು, ಅವ್ರ ಮನೆಗೆ ಇತ್ತಂದ್ರು, ಸರ್ ಸುಮ್ಮನೆ ಇದನ್ನ ಯಾಕೆ ವೇಸ್ಟ್ ಮಾಡ್ತೀರಾ, ಇದು ಬರೋ ತನಕ ಯೂಸ್ ಮಾಡಿ ಹಂಗಂತ ನಾನು ಈ ತರ ಸ್ಟೋರೇಜ್. ನೀವು ಡ್ರೆಸ್ಸಿಂಗ್ ಟೇಬಲ್ ವೇಸ್ಟೇ ಮಾಡಿಲ್ಲ, ಇದ್ರೊಳಗಡೆ ಸೇರಿಸ್ಬಿಡಿ. 10,000 ಅವರಿಗೆ ಬೆನಿಫಿಟ್ ಮಾಡ್ಕೊಡಿ. ಬೆನಿಫಿಟ್ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದಾರೆ ಸರ್ ಅಲ್ವಾ, ತುಂಬಾ ಚೆನ್ನಾಗಿದೆ. ಸೊ ಅದ್ರೊಳಗಡೆ ಸೇರಿಸ್ಬಿಡ್ಬೋದು. ನಾಳೆ ದಿನ ಅದು ಹಾಳಾಯ್ತು ಅಂದ್ರೆ ಬೇಕಾದ್ರೆ ಮತ್ತೆ ಮಾಡ್ಕೋಬಹುದು ಸರ್, ಮಾಡ್ಕೋಬಹುದು. ಅದು ಒಂದು 2 years ಬಂದ ಅನ್ಕೊಳ್ರಿ. 10,000 ಇವಾಗ ಇಂಪಾರ್ಟೆಂಟ್, 2 years ಆದ್ಮೇಲೆ ನೋಡೋಣ ಬೇಕಾದ್ರೆ ಅಲ್ವಾ, ಮಾಡ್ಕೊಡ್ಬೋದಲ್ವಾ. ಮಾಡ್ಕೊಡ್ಬೋದು. ಕರೆಕ್ಟ್. ಅಂಡ್ ಈ ಕಡೆ ಬಂದ್ರೆ ಫಸ್ಟ್ ಏನಿದೆ ಇಲ್ಲಿ, ಈ ಕಡೆ ನೋಡೋಣ ಇಲ್ಲಿ ಯಾವ ತರ ಮಾಡಿದ್ರೆ. ಇಲ್ಲಿ ಸ್ಟೋರೇಜ್ ಮಾಡಿದೀವಿ. ಇದು ಕಂಪ್ಲೀಟ್ ದೊಡ್ಡದು, ಇದು ದೊಡ್ಡ ಐಟಮ್. ಓಕೆ, ಅವ್ರಿಗೆ ನಮಗೆ ಈ ತರ ಬಹಳ ಇದಾವೆ, ಬೆಡ್ಶೀಟ್ ಇವೆಲ್ಲ ಇದಾವೆ, ಈ ತರ ಬೇಕಂತಕ್ಕೆ ಈ ತರ ಮಾಡ್ಕೊಟ್ಟಿವಿ. ಈ ತರ ಮಾಡಿ. ಈ ವಾರ್ಡ್ರೋಬ್ 9x10 ಇದೆ ಸರ್. 9x10 ಇದು 9x10 ಇದೆ. ಅದೇ ಹೇಳಿದ್ದು, ವಾಲ್ ಟು ವಾಲ್ 9 ಬರುತ್ತೆ, ಸರ್, ರೂಪ್ ಟು ಬಾಟಮ್ 10 ಬರ್ತಾ ಇದೆ ಸರ್. ಮತ್ತೆ ಇದರಲ್ಲಿ ಅವ್ರು ಏನೇನು ಇದ್ದಿಲ್ಲ ಸರ್, ನಾವೇ ಮಾಡಿರೋ ಸರ್. ಇಲ್ಲಿ ನೋಡಿ, ಇದು ನಮ್ದೇ. ಓ, ಇಲ್ಲಿ ಸಜ್ಜ ಇರ್ಲಿಲ್ಲ? ಸಜ್ಜ ಇಲ್ಲ ಸರ್, ಈ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ಗೆ ಸಜ್ಜ ಇಲ್ಲ ಸರ್, ಸಜ್ಜ ಇರೋದಿಲ್ಲ. ನಾವೇ ಮಾಡ್ಕೊಡ್ತೀವಿ ಸರ್. ಓಕೆ, ಆಮೇಲೆ ಅದು ಇದು ಓಪನ್ ಮಾಡಿ ಮೇಲ್ಗಡೆ ಲಾಫ್ಟ್ ಓಪನ್ ಮಾಡಿ, ಹಾಗೆ ಕೈ ಸಿಗುತ್ತಾ ನೋಡಿ. ಹಾಂ ಸರ್, ಸಿಗುತ್ತೆ. ಓಹೋ, ಓಕೆ, ಇದು ಈ ತರ ಬರುತ್ತಲ್ವಾ, ಬಾಟಮ್ ಅಲ್ಲಿ ನಿಮ್ಗೆ ಹ್ಯಾಂಡಲ್ ಸಿಕ್ಬಿಡುತ್ತೆ. ಓಕೆ, ನಾವು ಅಷ್ಟು ಕಷ್ಟಪಡೋದೇ ಬೇಕಾಗಿಲ್ಲ, ಈಸಿ ಆಗುತ್ತೆ ಅಂತ ಅದಕ್ಕೂ ಸಾಫ್ಟ್ ಕ್ಲಾಸ್ ಸರ್, ಅದಕ್ಕೂ ಸಾಫ್ಟ್ ಕ್ಲೋಸ್ ಎಲ್ಲ ಟೋಟಲ್ ಬಿಲ್ಡಿಂಗ್ ಸಾಫ್ಟ್ ಕ್ಲಾಸ್ ಸರ್. ಓಕೆ, ಓಕೆ, ಚೆನ್ನಾಗಿ ಮಾಡಿದ್ದೀರಾ ಸರ್. ಇದು ಆಫ್ ವೈಟ್ ಜೊತೆಲಿ ಕಲರ್ ಏನಂದ್ರೆ ಕಾಪರ್ ಕಲರ್. ಕಾಪರ್ ಕಲರ್. ಓಕೆ, ಸೊ ವೀಕ್ಷಕರೇ, ವಿತ್ ಲಾಕ್ ಕೊಟ್ಟಿದ್ದಾರೆ ವೀಕ್ಷಕರೇ, ನಿಮ್ಗೆ ಇಲ್ಲಿ ತೆಗಿಲಿಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಒಳ್ಳೆ ಸರ್. ಲಾಕ್ ನಾವು ಇಲ್ಲಿ ನೋಡಿ ಸರ್, ಬೋಲ್ಟ್ ಕೊಟ್ಟಿದ್ದೀರಾ, ಟವರ್ ಬೋಲ್ಟ್ ಕೊಟ್ಟಿದ್ದೀವಿ, ಟವರ್ ಬೋಲ್ಟ್ ಹಾಕ್ಬಿಟ್ಟಿದ್ದೀರಾ ಸರ್. ನೀವ್ ಏನ್ ಫೀಲ್ ಮಾಡ್ತೀರಿ ಸರ್, ಡಬಲ್ ಸೆಕ್ಯೂರಿಟಿ ಅಲ್ವಾ, ವುಡ್ಡಲ್ಲಿ ಏನ್ ಫೀಲ್ ಮಾಡ್ತೀರಾ ಅದು ನಮ್ಮಲ್ಲಿ ಇದೆ ಸರ್. ಇದೆ ಅಂತ ಹೇಳ್ತೀರಾ ನೋಡಿ ಸರ್, ಟಾಪ್ ಟು ಬಾಟಮ್ ಎರಡು ಕಡೆ ಇದೆ. ಈಗ ನೋಡಿ ಸರ್, ಹೆಂಗ್ ಬರ ಸರ್, ತೆಗಿಯಕ್ಕೆ ಆಗಲ್ಲ, ತೆಗಿಯಕ್ಕೆ ಬರಲ್ಲ. ಇದು ನೋಡಿ ಸರ್, ಕರೆಕ್ಟ್ ಸರ್, ಒಳ್ಳೆ ಐಡಿಯಾ ಇದೆ. ಇದು ನೋಡಿ ಸರ್, ಅಲ್ಯೂಮಿನಿಯಂ, ಲೈಟ್ weight, ಲೈಫ್ ಟೈಮ್ ಸರ್, ಲೈಫ್ ಟೈಮ್. ನೀವು ಇದಕ್ಕೆ ಮ್ಯಾನೇಜ್ ಮಾಡಿದ್ರೆ ಮಾತ್ರ ಇದು ಡ್ಯಾಮೇಜ್ ಆಗೋದು. ಓಕೆ, ಓಕೆ, ಸೊ 100 ವರ್ಷ ಹಿಂಗೇಡಿ ಏನಾಗಲ್ಲ, ತೊಂದ್ರೆನೇ ಇಲ್ಲ ಅಂತ ಹೇಳಿ. ಏನಾಗಲ್ಲ ಸರ್, ನಿಮಗೆ ಗೊತ್ತಿದೆ ಅಲ್ಯೂಮಿನಿಯಂ ಅಂದ್ರೆ ಏನಂತ. ನೋಡಿ ಸರ್, ಅಲ್ಯೂಮಿನಿಯಂ ವಿಂಡೋಸ್ ಗಳೆಲ್ಲ ಇರ್ತವೆ, ವರ್ಷಾನುಗಟ್ಲೆ ಹಂಗೆ ಇರುತ್ತೆ, ಏನೂ ಆಗಲ್ಲ, ಅದೇ ಏನಾಗಲ್ಲ ಸರ್. ಇವನ್ ಬಿಲ್ಡಿಂಗ್ ಅಲ್ಲೂ ಕೂಡ ACP ಶೀಟ್ಸ್ ಗಳೆಲ್ಲ ಹಾಕ್ತಾರೆ, ಅದೆಲ್ಲ ಹಂಗೆ ಇರುತ್ತೆ. ಏನು ತೊಂದ್ರೆ ಇಲ್ಲ. ಫ್ರಂಟ್ ವ್ಯಾಲ್ಯೂಷನ್ ಮಾಡ್ತಾರಲ್ಲ ಸರ್, ಅದು ACP ಶೀಟ್ ಅಲ್ವಾ? ACP ಶೀಟ್ಸ್ ಅದೇ ಹೇಳಿ ಸರ್, ಫ್ರಂಟ್ ಬಿಲ್ಡಿಂಗ್ ಎಕ್ಸ್ಟೀರಿಯರ್ ಇರುತ್ತಲ್ಲ, ಅಲ್ಲೂ ಕೂಡ ACP ಶೀಟ್ ಅಲ್ಲೇ ಕವರೇಜ್ ಮಾಡ್ತಾರೆ, ಏನೂ ಆಗಲ್ಲ. ಓಕೆ, ಓಕೆ, ನಾನೇ ಎಷ್ಟು ಒಂದು 10-20 ಸರಿ ಹೊಡೆದು ತೋರಿಸಿದ್ನಲ್ಲ ಸರ್. ಕರೆಕ್ಟ್, ಅದೇ ಹೇಳಿ ಸರ್, ಎಕ್ಸ್ಟೀರಿಯರ್ ಚೆನ್ನಾಗಿರ್ಬೇಕಾದ್ರೆ ಮನೆ ಒಳಗಡೆ ಇಟ್ರೆ ಇನ್ನೇನ್ ತೊಂದ್ರೆನೇ ಇಲ್ಲ ಅಂತೀರಾ ಅಲ್ವಾ. ಸೂಪರ್. ಬನ್ನಿ ಸರ್, ಇನ್ನೊಂದು ವಾರ್ಡ್ರೋಬ್ ನೋಡ್ಕೊಂಡ್ ಬಂದ್ಬಿಡೋಣ. ಸರ್ ಅದೇ ಇದು ಇವರಿಗೆ ಫುಲ್ ವಾಲ್ ಟು ವಾಲ್ ನಾನು ವಾರ್ಡ್ರೋಬ್ ಮಾಡಿದೆ. ಸರಿ. ಸೊ ಆಮೇಲೆ ನನಗೆ ಸ್ವಲ್ಪ ಏನಾದ್ರು ಕಂಪ್ಯೂಟರ್ ಅಲ್ಲಿ ಸ್ಟಡಿ ಟೇಬಲ್ ತರ ಮಾಡ್ಬೇಕು, ಇಲ್ಲ ಲ್ಯಾಪ್ಟಾಪ್ ಇಟ್ಕೋಬೇಕು, ಇಲ್ಲ ನಾನು ಎಮರ್ಜೆನ್ಸಿ ಟಿಫನ್ ತಿನ್ಬೇಕು ಅಂದಾಗ ನಾನು ಇಲ್ಲಿ ಫೋಲ್ಡಿಂಗ್ ಟೇಬಲ್ ಮಾಡ್ಕೊಟ್ಟಿನಿ ಸರ್. ಫೋಲ್ಡಿಂಗ್ ಟೇಬಲ್ ನೋಡಿ ಸರ್. ಓ, ಈ ತರನಾ ಇದು? ನೋಡಿ ಸರ್. ಓ ಸರ್, ಏನಾಗಲ್ಲ ಸರ್. ಒಬ್ಬ ನೋಡಿ ಏನು ಆಗಲ್ಲ ಅಂತೀರಾ? ಏನಾಗಲ್ಲ ಸರ್. ಇದನ್ನ ನಾನು ಕರೆಕ್ಟ್ ಮಾಡಿರೋದು 100 kg ಕುಂತ್ಕೋಬಹುದು, 100 kg ಕುಂತ್ಕೋಬಹುದು. ಓಕೆ, ಇದು ಹಾಗೆ ಕ್ಲೋಸ್ ಮಾಡಿ. ಬಟ್ ಅವ್ರ ಲೆಂತ್ ಸರ್, ಅವ್ರ ಲೆಂತ್ ಬಿಡಿಸ್ಕೊಂಡ್ರೆ ಇದೇ ಲೆಂತ್ ಇದ್ರೆ ನೀವು ಅದ್ರ ಮೇಲೆ ಆರಾಮ್ ಕುತ್ಕೋಬಹುದು ಅಂತ ಆರಾಮಾಗಿ. ಕ್ಲೋಸಿಂಗ್ ಹೇಗೆ? ಕ್ಲೋಸಿಂಗ್ ನೋಡಿ ಸುಮ್ ಪುಷ್ ಇಷ್ಟೇ ಸರ್, ಅಲ್ವಾ? ಮುಗಿದಾಯ್ತು. ಒಳ್ಳೆ ಈಸಿ ಸ್ಪೇಸ್ ಸೇವಿಂಗ್ ಬೇಕಾ? ಹಿಂಗೆ ಎತ್ಕೊಳ್ಳಿ, ವರ್ಕ್ ಮಾಡಿ, ಟಿಫನ್ ತಿನ್ನಿ, ಆಮೇಲೆ ಹಿಂಗೆ ಕ್ಲೋಸ್ ಮಾಡಿ ಆರಾಮ್ ಮಲ್ಕೊಂಡ್ಬಿಡ್ಬೋದು. ವರ್ಕ್ ಮಾಡಿ ಆದ್ಮೇಲೆ ಮುಗೀತು. ಸರ್. ಸ್ಪೇಸ್ ಎಷ್ಟು ಉಳಿತು ನೋಡಿ, ಎಷ್ಟು ಉಳಿತು ನೋಡಿ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಇದು ಒಳ್ಳೆ ಈ ತರ ಐಡಿಯಾ ಎಲ್ಲ ಮಾಡ್ಕೊಡ್ಬೇಕು ಸರ್ ನೀವು. ಎಲ್ಲ ಕಡೆ ಅಪ್ಡೇಟ್ ಆಗ್ಬಿಟ್ಟಿದ್ದೀರಾ ಆಲ್ರೆಡಿ. ಸರ್, ನಮ್ಮೆಲ್ಲ ಕಸ್ಟಮರ್ಗೆ ಈ ತರ ಎಲ್ಲ ಮಾಡ್ಕೊಡ್ತೀರಾ? ಅವ್ರು ಬೇಡ ಅಂದಾಗ ನಾನು ಅವ್ರಿಗೆ ಸಜೆಷನ್ ಕೊಟ್ಟೆ ಮಾಡಿಸ್ತೀರಾ ನೀವು? ಸೂಪರ್ ಸರ್. ಬನ್ನಿ ನೆಕ್ಸ್ಟ್ ಕೊಡುವ ಹೋಗ್ಬಿಡೋಣ. ನೀಟಿ ಮಾಡಿದ್ದೀರಾ ಇಲ್ಲಿ ಅಲ್ವಾ? ಓಕೆ, ಇಲ್ಲಿ ಏನೇನು ಹಾಕಿದ್ದೀರಾ ಇಲ್ಲಿ? ಫಸ್ಟ್ ಮೇಲ್ಗಡೆ
ಓಕೆ ಲೂವರ್ಸ್ ಹಾಕಿರೋದಲ್ವಾ ಇದು ಓಕೆ ಸೊ ಇಲ್ಲಿಗೆ ಒಂದು ಮಿರರ್ ಬರುತ್ತೆ ಸರ್, ಲೈಟಿಂಗ್ ಮಿರರ್. ಸೊ ಪುಷ್ ಮಾಡಿದ್ರೆ ಲೈಟಿಂಗ್ ಬರುತ್ತೆ. ಸೊ ಲೈಟ್ ಬರೋ ತರ ಆಪ್ಷನ್ಸ್ ಕೊಟ್ಟಿದ್ದೀರಾ ಇಲ್ಲಿ ಅಲ್ವಾ? ಲೈಟ್ ಬರ್ಬೇಕಿಲ್ಲ ಒಂದು ಇದು ತರ. ಓಕೆ ಓಕೆ ಓಕೆ. ಸೊ ಅವ್ರು ಜಲ್ದಿ ಅರ್ಜೆಂಟಾಗಿ ಗೃಹ ಪ್ರವೇಶ ಇರೋದ್ರಿಂದ ಓಕೆ ಬಂದಿಲ್ಲ, ಓಕೆ ಈಗ ಆಗ್ತಾರೆ ಸರ್. ಸೊ ನಮ್ಮ ದರ್ಶನ್ ಸರ್ ಇದಾರೆ ಸರ್, ಮನೆ ಓನರು, ಇವರು ಕ್ವಾಲಿಟಿ ಕಾಂಪ್ರಮೈಸೇ ಬೇಡ ಅಂತ ಹೇಳ್ಬಿಟ್ರು ನಾನು. ಸರಿ ಓಕೆ. ಸೊ ಈ ತರ ಔಟ್ಲುಕ್ ಬರುತ್ತೆ ಸರ್. ಸೊ ಕಸ್ಟಮರ್ ಏನ್ ಮಾಡ್ತಾರೆ, ಸರ್ ನೋಡಿ ಸರ್ ಅಂತ. ಬೇಡ ಸರ್ ನೀವು ಹಿಂಗ್ ಮಾಡಿ ಅಂತ ನಾನು ಸಜೆಷನ್ ಕೊಟ್ಟೆ, ಸಾರ್ ಹೇಳಿದ್ರು ಕ್ವಾಲಿಟಿ ವರ್ಕ್ ಇಲ್ಲಾಗಿದೆ. ಸೊ ಫ್ರೀ ಹ್ಯಾಂಡ್ ಕೊಟ್ರೆ ಚೆನ್ನಾಗಿ ಮಾಡ್ಬೋದು. ಸೂಪರ್ ಸರ್. ನೀವು ಈ ತರ ಒಳ್ಳೆ ಕ್ವಾಲಿಟಿ ಮಾಡಿ ಅಂದ್ರೆ ಮಾಡ್ಕೊಡ್ಬೋದು ಅಲ್ವಾ? ಓಕೆ. ಅಲ್ಲಿ ನೋಡಿ ಸರ್, ಅಲ್ಲೊಂದು ಸ್ಟೋರೇಜ್. ಓ ಪ್ಲೆಂಟಿ ಆಫ್ ಸ್ಟೋರೇಜ್ ಇದೆ ಅಲ್ಲ ಸರ್ ಇಲ್ಲಿ? ಸ್ಟೋರೇಜ್ ತುಂಬಿಸೇ ಇಡ್ಬೋದು ಅಂತ ಹೇಳ್ಬೋದು. ಸರ್ ಇದು ನೋಡಿ ಸರ್, ಇದು ಬೆನಿಫಿಟ್ ಏನು ಹೇಳಿ? ಏನ್ ಬೆನಿಫಿಟ್ ಇದೆ ಸರ್? ಇದು ನಾವು ಸ್ಲೈಡಿಂಗ್ ಹಾಕಿ ಡೋರ್ ಬರುತ್ತೆ ಸರ್, ಹೊರಗಡೆ ಬರುತ್ತೆ. ಸ್ವಲ್ಪ ಹೇಳಿದ್ರಿ ನೋಡೋಣ. ಇರ್ಲಿ ಇರ್ಲಿ ಬಿಡಿ ತೊಂದ್ರೆ ಇಲ್ಲ, ಹಾಗೆ ಹೇಳಿರಿ. ಸ್ವಲ್ಪ ಹೇಳಿ ತೋರಿಸ್ಬಿಡೋಣ. ಬರ್ತಾ ಇದೆ ನೋಡಿ ಸರ್. ಓಹೋ ಈ ತರ ಹೊರಗಡೆ ಬರುತ್ತೆ. ಹೊರಗಡೆ ಬರುತ್ತೆ. ಓಹೋ ಸಾಮಾನು ಇಟ್ಬಿಟ್ಟು ಒಳಗಡೆ ಹಾಕ್ಬಿಡ್ಬೋದು. ಏನೇನೆಲ್ಲ ಮಾಡಿದಿರ ಸರ್ ಇಲ್ಲಿ? ಸರ್ ಅದೇ ಸರ್, MBA ಇಂಟೀರಿಯರ್ ಒಂದ್ ದಿವಸಕ್ಕೆ ಮಾಡಿಲ್ಲ, ಒಂದ್ ವರ್ಷಕ್ಕೆ ಮಾಡಿಲ್ಲ, ಲೈಫ್ ಟೈಮ್ ಸರ್. ಲೈಫ್ ಟೈಮ್ ಅಂತೀರಾ ಸರ್? ಸೊ ಇದ್ರೊಳಗಡೆ ಬಗ್ಗ ಬದಲು ಎಳ್ಕೋಬಹುದು, ಸ್ವಲ್ಪ ಹೊರಗಡೆ ಎಳೆದ್ ಬಿಡೋದು. ಈ ತರ ಎಳೆದ್ ಬಿಡೋದು, ಸಾಮಾನು ಹಾಕ್ಬಿಟ್ಟು ಒಳಗಡೆ ಇಟ್ಬಿಡೋದು. ಓಕೆ. ನೀವು ನೋಡಿದೀರಾ ಟೂ ಮಚ್ ಅಲ್ಯೂಮಿನಿಯಂ ವರ್ಕರ್ ಬರ್ತಾ ಇದಾರೆ. ಹೌದೌದು. ಈ ತರ ಕ್ವಾಲಿಟಿ ವರ್ಕ್ ನೋಡಿದೀರಾ? ಇಲ್ಲ ಸರ್ ಇಲ್ಲ. ಕ್ವಾಲಿಟಿ ವರ್ಕ್ ಇರ್ಬೋದು ಅಂಡ್ ಟ್ರೆಂಡಿಂಗ್ ಹೊಸ ಇದನ್ನೆಲ್ಲ ತಗೊಂಡ್ಬರ್ತಾ ಇದ್ರು. ಇದಕ್ಕೆ MBA ಇಂಟೀರಿಯರ್ಗೆ ನೀವು ಸಪೋರ್ಟ್ ಮಾಡಿ ನಮ್ಮ ಹತ್ರ ಬಂದು ಕೆಲಸ ಕೊಡ್ಬೋದು. ಆಮೇಲೆ ಇದಕ್ಕೆ ಮೇಲ್ಗಡೆ ಟಾಪ್ ಎಲ್ಲ ಟಾಪ್ ಅಲ್ಲಿ ನೋಡಿ, ಇದೆಲ್ಲ ಯಾರು ಹಾಕೊಟ್ಟಿರೋದು? ಇದೆಲ್ಲ ಅವರೇ ಸರ್, ಅದು ಓನರೇ ಮಾಡಿಸ್ಕೊಬೇಕು. ಗ್ರಾಂಟ್ನರೇ. ನೀವು ಇದಿಷ್ಟು ಮಾಡಿ ಬಿಟ್ಟಿರ್ತೀರಾ? ಮಾಡಿಬಿಟ್ಬಿಡ್ತೀನಿ. ಅವ್ರು ಹಾಕೊಂಡು ಅವ್ರು ನೋಡಿ ಸರ್, ಇದಕ್ಕಾಗ್ಲಿ ಅವತ್ತೊಂದು ದಿವಸ ಸುಮ್ಮನೆ ಹೋದ್ರು, ಇದು ಲೈಕ್ ಆಯ್ತು ಹಂಗೆ ತಗೊಂಡ್ಬಿಟ್ಟು. ಕ್ವಾಲಿಟಿ ನೋಡಿ, ಇದ್ರ ಕ್ವಾಲಿಟಿ ನೋಡಿ ಸರ್, ಕ್ವಾಲಿಟಿ ಹೌದು, ಪ್ಲಸ್ ಮ್ಯಾಚಿಂಗ್ ಚೆನ್ನಾಗಿದೆ. ಮೇಲ್ಗಡೆ ರಾಪ್ಟರ್ಸ್, ವಾಶ್ ಬೇಸಿನ್ಸ್, ಕೆಳಗಡೆ ಇದು ಪೂರ್ತಿ ಮ್ಯಾಚ್ ಆಗ್ತಾ ಇದೆ. ಓಕೆ. ಸೊ ಓನರು ನೀವು ಒಂಥರ ಕೊಲಾಬ್ರೇಟ್ ಮಾಡ್ಕೊಂಡು ಮಾಡಿದ್ರೆ ಈ ತರ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ ಅಲ್ವಾ? ಸರಿ ಸರ್, ಬನ್ನಿ ಇನ್ನೊಂದು ವಾರ್ಡ್ರೋಬ್ ನೋಡ್ಬಿಡೋಣ ಇವಾಗ. ಸರ್ ಇವಾಗ ಎಲ್ಲ ನೋಡ್ಕೊಂಡು ಬಂದ್ವಿ, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಫೈನಲ್ ಆಗಿ ಬರೋದು ಪ್ರೈಸಿಂಗ್. ಸೊ ನಾವು ಎಷ್ಟೇ ಕೊಟ್ಟರು ಕಸ್ಟಮರ್ ಕೇಳೋದು ಪ್ರೈಸ್ ಹೆಂಗಿರ್ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ನೀವು ಇಡೀ ಕರ್ನಾಟಕದಲ್ಲೇ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ನಾನು ಕೇಳಿದ್ದೀನಿ. ಕೊಡ್ತಾ ಇದ್ದೀರಾ. ಸೊ ಪ್ರೈಸಿಂಗ್ ಹೇಳ್ಕೊಂಡು ಹೋಗ್ಬಿಡಿ, ಯಾವ ಇಲ್ಲಿ ಎಷ್ಟೆಷ್ಟು ಯಾವುದಕ್ಕೆ ಚಾರ್ಜ್ ಮಾಡ್ತಾ ಇದ್ದೀರಾ? ನಾವು ಲಾಫ್ಟಿಗೆಲ್ಲ 700 ಮಾಡಿದ್ದೀವಿ ಸರ್. 700. ಕಿಚನ್ಗೆಲ್ಲ 900 ರೂಪಾಯಿ ಸ್ಟಾರ್ಟ್ ಸರ್. ಸರಿ ಓಕೆನಾ? ವಾರ್ಡ್ರೋಬ್ಗೆಲ್ಲ ಅವರೇ ಕಲ್ಲು ಹಾಕಿದ್ರೆ ಇದು ಗ್ರಾನೈಟ್ ಅಲ್ಲಿ ತುಂಬಾ ಕಡೆ ಹಾಕಿರ್ತಾರೆ. ಅದೇ ಮಾಡಿದ್ರೆ 850 ಸರ್. ಸರಿ, 850 ಮೇಲೆ 1 ರೂಪಾಯಿ ಜಾಸ್ತಿ ಕೊಡಬೇಡಿ. ಓಕೆ. ಒಂದ್ ವೇಳೆ ಹಾಕಿಲ್ಲ ಅವಾಗ ನಾವೇ ಮಾಡ್ಬೇಕಂದ್ರೆ 1050 ನಡೀತಿದೆ ಸರ್. 1050 ರೂಪಾಯಿ ಲಾಸ್ಟ್. ಓಕೆ. ಸೊ ಈ ತರ ಡಬಲ್ ಸೈಡ್ ಈ ವರ್ಕ್ ನೋಡಿದ್ರಲ್ಲ, ಇದು 1050 ರೂಪಾಯಿ. ಸಿಂಗಲ್ ಸೈಡ್ ಹಾಕಿ ನಾವು 950 ಮಾಡ್ಕೊಡ್ತೀವಿ. 950 ಸಿಂಗಲ್ ಸೈಡ್ ಆದ್ರೆ. ಓಕೆ. ಸೊ ಡಬಲ್ ಸೈಡ್ ಆದಾಗ ನಮ್ಗೆ ಆಕ್ಚುಲಿ ಕಾಸ್ಟ್ ಸ್ವಲ್ಪ ಜಾಸ್ತಿ, 100 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ಇಲ್ಲ ಅಂತಂದ್ರೆ 950 ರೂಪಾಯಿಗೂ ನೀವು ಮಾಡ್ಕೊಡಕ್ ರೆಡಿ ಇದ್ದೀರಾ. ಇದು ನೋಡಿ ಸರ್, ಇಷ್ಟು ಕ್ವಾಲಿಟಿ ಮಾಡೋದು ನಮಗೆ 1000 ರೂಪೀಸ್ ಆಗುತ್ತೆ ಸರ್. 1000 ರೂಪಾಯಿ ಆಗುತ್ತೆ. ಲಾಸ್ಟ್ ವಿಡಿಯೋದಾಗೆಲ್ಲ 950 ಇದೆ. ಸೊ ಅಲ್ಯೂಮಿನಿಯಂ ರೇಟ್ ಜಾಸ್ತಿ ಇರೋದ್ರಿಂದ 50 ರೂಪೀಸ್ ಜಾಸ್ತಿ ಮಾಡಿದ್ದೀರಾ. ಅಂಡ್ ಇನ್ನೊಂದು, ಸೊ ಓವರ್ ಆಲ್ ಆಗಿ ಒಂದು ಪ್ರಾಜೆಕ್ಟ್ ಅಲ್ಲಿ ನಮ್ಮ ವೀಕ್ಷಕರಿಗೆ, ಕನ್ನಡ ವೀಕ್ಷಕರಿಗೆ ಡಿಸ್ಕೌಂಟ್ ಏನಾದ್ರು ಸಿಗ್ಬೋದಾ ಸರ್? 100% ಕೊಡ್ತೀನಿ ಸರ್, ನಾನು ಕೊಟ್ಕೊಂತ ಬಂದಿದ್ದೀನಿ. ಸೊ ಲಾಸ್ಟ್ ಟೈಮ್ ಏನಿದೆ ಈ ಸಲ ಅದೇ ಸರ್, 50 ರೂಪೀಸ್ ಕಮ್ಮಿ. 50 ರೂಪೀಸ್ ಕಮ್ಮಿ ಮಾಡ್ತೀರಾ ಓವರ್ ಆಲ್ ಆಗಿ ಹೇಳ್ತಾ ಇದ್ದೀರಾ ಸ್ಕ್ವೇರ್ ಫೀಟ್ ಮೇಲೆ? ಓಕೆ ಓಕೆ ಓಕೆ. ಅಂಡ್ ತಮ್ಮ ಕಡೆಯಿಂದ ಗ್ಯಾರಂಟಿ ವಾರಂಟೀಸ್ ಎಲ್ಲ ಎಷ್ಟು ಸರ್? ಗ್ಯಾರಂಟಿ ಎಲ್ಲ ಕಂಪ್ನಿ ನಿಮ್ ಆಲ್ರೆಡಿ ವಿಡಿಯೋದಲ್ಲಿ ಹೇಳ್ಬಿಟ್ಟಿವಿ, 30 years ಅಂತ ಹೇಳ್ಬಿಟ್ಟಿವಿ. 30 ವರ್ಷ ಕರೆಕ್ಟ್. ಸೊ ನಾನು ಕಡೆಯಿಂದನೇ 30 ವರ್ಷನಾ ಇರುತ್ತೆ. ನಾನು ಹೇಳ್ತಿರೋದು ಅಲ್ಯೂಮಿನಿಯಂ. ಈಗಲೂ ಹೇಳ್ತೀನಿ ಕೇಳಿ, ಲೈಟ್ ವೆಯ್ಟ್, ಲೈಫ್ ಟೈಮು. ನಾನು ಇಲ್ಲಿ ನೋಡಿ ಈ ತರ ವರ್ಕ್ ಮಾಡಿದ್ದೀವಿ, ನಿಮಗೆ ನಾನೇ ಹೊಡೆದು ತೋರಿಸ್ತಾ ಇದ್ದೀನಿ. ಸೊ ನಾನು ಕ್ವಾಲಿಟಿ ವರ್ಕ್ ಮಾಡ್ತಾ ಇದ್ದೀನಿ, ಕ್ವಾಲಿಟಿ ವರ್ಕ್ನ ನೀವು ತಗೊಳ್ಳಿ. ಓಕೆ ಸರ್? ನಿಮ್ಮ ಪ್ರಕಾರ ಲೈಫ್ ಟೈಮ್ ಏನು ಆಗೋದೇ ಏನಾಗಲ್ಲ ಸರ್. ನಾವೇ ಮ್ಯಾನ್ ಹ್ಯಾಂಡಲ್ ಮಾಡಿದ್ರೆ ಅದು ಹೋಗುತ್ತೆ ಸರ್. ಯಾವ್ದಿರಲ್ಲ ಸರ್, ಎಲ್ಲ ಹೋಗುತ್ತೆ. ಗೋಲ್ಡ್ ಹೋಗುತ್ತೆ, ಕಬ್ಬಿಣನು ಹೊಡೆದ್ರೆ ಹೋಗುತ್ತೆ, ಸಿಲ್ವರ್ ಹೋಗುತ್ತೆ, ಆಮೇಲೆ ಅದು ಡೈಮಂಡೇ ಹೋಗುತ್ತೆ ಸರ್. ಡೈಮಂಡ್ಗಿಂತ ಕಾಸ್ಟ್ಲಿ ಯಾವ್ದು ಇದೆಯಾ? ಇಲ್ಲ, ಅದೇ ಹೋಗುತ್ತೆ. ಅಂತಂದ್ಮೇಲೆ ನಮ್ಮ ಮ್ಯಾನ್ ಹ್ಯಾಂಡಲ್ ಮಾಡಿದ್ರೆ ಮಾತ್ರ ಹೋಗೋದು, ಬಿಟ್ರೆ ಅದ್ರ ಪಾಡಿಗೆ ಅದು ಬಿಟ್ರೆ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಸರ್ 100 ವರ್ಷ ನೀರಾಗಿಡಿ ಸರ್. ರಸ್ಟ್ ಬಂದ್ರೆ ನಾನು ನಿಮ್ಗೆ 100 ಟೈಮ್ಸ್ ದುಡ್ಡು ಕೊಡ್ತೀನಿ. ಬರಲ್ಲ ಸರ್, ಅಲ್ಯೂಮಿನಿಯಂ ಹೆಂಗ್ ಬರಕ್ಕೆ ಸರ್? ಅಲ್ವಾ, ನಾನು 100 ಟೈಮ್ಸ್ ದುಡ್ಡು ಕೊಡ್ತೀನಿ ರಸ್ಟ್ ಬಂದ್ರೆ. ಓಕೆ ಅಲ್ವಾ ಸರ್? ನೀವು ನಾನು ಹೇಳೋದು, ಈಗ ಇದು ಒಂದು ಅಲ್ಯೂಮಿನಿಯಂ ಫ್ರೇಮ್ ಮಾಡಿದ್ದೀವಿ, ಇದನ್ನ ನೀವು 100 ವರ್ಷ ನೀರಾಗೆ ಇಡಿ. ಒಂದು ನಾನು ಕೊಡ್ತೀನಿ ಅಲ್ಯೂಮಿನಿಯಂ ಫ್ರೇಮ್ಸು, ನಮ್ಮವೆಲ್ಲ ಐಟಮ್ಸ್ ಕೊಡ್ತೀನಿ. 100 ವರ್ಷ ಇಡಿ. 100 ವರ್ಷ ಬೇಡ, 1 ವರ್ಷ ಇಡಿ. 1 ವರ್ಷ ಇಟ್ಟು ಅದ್ರಾಗ ಒಂದು ಚೂರು ಏನಾರ ಡ್ಯಾಮೇಜ್ ಆಯ್ತು ಅಂದ್ರೆ ನಾನು ನಿಮ್ಗೆ ಕೇಳಿದ್ಕೊಡ್ತೀನಿ. ಒಂದು ಪಾಚಿ ಬರುತ್ತೆ, ಪಾಚಿ ವರ್ಷ ಬಿಟ್ಟರೆ ಅಷ್ಟೇ ಸರ್. ಪಾಚಿ ಮೇಲೆ ಕಟ್ಟಲೇಬೇಕಲ್ಲ. ಕರೆಕ್ಟ್.
ಸೊ ನೀವು ಮಾಡಿರುವಂಥ ಪ್ರತಿಯೊಂದು ಯೂನಿಟು ಕೂಡ ನಿಮ್ಮ ಪ್ರಕಾರ ಲೈಫ್ ಟೈಮ್ ಅಂತೂ ಗ್ಯಾರಂಟಿ, ಆರಾಮಾಗಿ ಬರುತ್ತೆ. ಆರಾಮಾಗಿ ಬರುತ್ತೆ. ಓಕೆ ಸರ್, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಯಾವ ಟೈಮಿಂದ ಯಾವ ಟೈಮ್ವರೆಗೆ ಕಾಂಟ್ಯಾಕ್ಟ್ ಮಾಡ್ಬೋದು ತಮಗೆ? ಸರ್ ನಾನು ಮ್ಯಾಕ್ಸಿಮಮ್ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾವಾಗಾದ್ರೂ ಕಾಲ್ ಮಾಡಿ ಎನಿ ಟೈಮ್ ಕಾಲ್ ಮಾಡ್ಬೋದು. ಓಕೆ. ಸೊ ನಾನು ಹೇಳೋದು ಮಾರ್ನಿಂಗ್ 6 to ಈವ್ನಿಂಗ್ 10 o'clock ತನಕ ತಗೊಳ್ಳಿ. ಆಮೇಲೆ ಅಂದರೆ ವಾಟ್ಸಪ್ ಮಾಡ್ಕೋಬೋದು. ವಾಟ್ಸಪ್ ಮಾಡಿ. ಆಮೇಲೆ ನಿಮಗೆ ಮಾಡಬೇಕಾ ಒಂದೇ ಒಂದು ಮೆಸೇಜ್. ಸರ್ ಇನ್ನೊಂದು ಹೇಳ್ತೀನಿ ವೀಕ್ಷಕರಿಗೆ, ನೀವು ನಂದು ವಾಟ್ಸಪ್ ನಂಬರ್ ಅಲ್ವಾ, ನಿಮ್ಮ ಫಸ್ಟ್ ನಿಮ್ಮ ಹೆಸರು ಊರ ಹೆಸರು ಹಾಕಿ ಸರ್. ಇವತ್ತು ಕಾಲ್ ಮಾಡ್ತಾರೆ, ಸೊ 15 ದಿವಸ ಆದಮೇಲೆ ಸರ್ ನಾನು ಅವತ್ತು ಕಾಲ್ ಮಾಡಿದ್ದೆ ಅಂತಾರೆ. ನನಗೆ ಒಂದು ದಿನಕ್ಕೆ 150 ಕಾಲ್ಸ್ ಬರ್ತವೆ. ಮತ್ತೆ ನಾನು ನೋಡ್ಬೇಕಂದ್ರೆ ಆಗಲ್ಲ. ನಿಮ್ಮ ಹೆಸರು, ಫೋನ್ ನಂಬರು ವಿತ್ ಅಡ್ರೆಸ್, ಯಾವ ಊರ ಹೆಸರು ಹಾಕ್ಬಿಟ್ರೆ ನನಗೆ ಈಸಿ ಆಗುತ್ತೆ. ಆ ನಂಬರ್ ನೋಡಿದ ತಕ್ಷಣ ಸಪೋಸ್ ಒಂದು ಅವರು ಡ್ರಾಯಿಂಗ್ ಅಲ್ಲೇ ಕೊಟ್ಟಿರ್ತಾರೆ, ಬರ್ದ್ಬಿಟ್ಟಿರ್ತಾರೆ, ನಾನು ಇದೇ ತರ ಇದು ಕಿಚನ್ ಈ ತರ ಇದೆ, ಇಷ್ಟು ಸ್ಪೀಡ್ ಇದೆ, ನಾನು ಈಸಿಯಾಗಿ ಜಲ್ದಿ ಬರ್ದು ಹಂಗೆ ಹಾಕ್ಬಿಡ್ತೀನಿ, ಕಳ್ಸ್ಕೊಡ್ಬಿಟ್ಟು ಅಲ್ಲಿ ಅಪ್ಡೇಟ್ ಆಗ್ಬಿಡುತ್ತೆ ಅವರಿಗೆ. ಇಮಿಡಿಯೇಟ್ಲಿ ಎಸ್ಟಿಮೇಷನ್ ಕೊಟ್ಬಿಡ್ತೀನಿ ಸರ್, ಹಾಫ್ ಅನ್ ಅವರ್ ಒಳಗೆ ಕೊಟ್ಬಿಡ್ತೀನಿ ಸರ್. ಓಕೆ 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 ಓಕೆ. ಆ್ಯಂಡ್ ಇನ್ನೊಂದು ಏನಂತಂತಂದ್ರೆ ಲೈಕ್ ವಿಸಿಟ್ಸು ಮಾಡ್ತೀರಾ ನೀವು ಯಾರಾದರೂ? ವಿಸಿಟ್ ಮಾಡೇ. ಸೊ ದೂರ ಇರ್ತಾರೆ, ಎಮರ್ಜೆನ್ಸಿ ಅವ್ರಿಗೆ ಐಡಿಯಾ ಇರುತ್ತೆ, ಸ್ಕ್ವೇರ್ ಫೀಟ್ ಹೆಂಗ್ ತಗೋದು ಐಡಿಯಾ ಇರ್ತಾರೆ, ನನಗೆ ಬರ್ದಾಕ್ಬಿಟ್ರೆ ಸಾಕು ಸರ್, ಸಾಕಂತ ಹೇಳ್ತಾರೆ. ಇಮಿಡಿಯೇಟ್ಲಿ ಕೊಟೇಶನ್ ಕೊಟ್ಬಿಡ್ತೀನಿ ಹಾಫ್ ಅನ್ ಅವರ್. ಓಕೆ ಓಕೆ ಓಕೆ. ಅವಾಗ ಅವರಿಗೆ ಈಸಿ ಆಗುತ್ತೆ, ಇಷ್ಟು ಬಜೆಟ್ ಇಷ್ಟು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅವಾಗ ನಮಗೆ ಕಮ್ಯುನಿಕೇಶನ್ ಈಸಿ ಆಗ್ಬಿಡುತ್ತೆ. ಸೊ ನಾಲ್ಕು ಹೋದಾಗ ಒಂದು 10,000 ಜಾಸ್ತಿ ಆಗ್ಬೋದು, 10,000 ಕಮ್ಮಿ ಆಗ್ಬೋದು. ಓಕೆ ಓಕೆ ಅಷ್ಟೇ ಅಲ್ವಾ, ಅದೊಂದು ಹೆಲ್ಪ್ ಅವರಿಗೆ. ಕರೆಕ್ಟಾಗಿ ಹೇಳಿದ್ರೆ. ಆ್ಯಂಡ್ ವೀಕ್ಷಕರೇ, ಸ್ಕ್ರೀನ್ ಮೇಲೆ MBA ಇಂಟೀರಿಯರ್ದು ನಂಬರ್ ಬರ್ತಾ ಇರುತ್ತೆ. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲೂ ಕೂಡ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ಆ್ಯಂಡ್ MBA ಇಂಟೀರಿಯರ್ದು ಪ್ಲೇಲಿಸ್ಟನ್ನೇ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನಾವು ಆಲ್ರೆಡಿ 3-4 ವೀಡಿಯೋಸ್ ಎಲ್ಲ ಮಾಡಿಬಿಟ್ಟಿದ್ದೀವಿ, ಎಲ್ಲ ವೀಡಿಯೋಸನ್ನು ನೋಡ್ಕೊಬೋದು. ಆ್ಯಂಡ್ ಇವಾಗ ಕನ್ನಡಕ್ಕೋರ ವೀಡಿಯೋಸ್ಗಳು ಯೂಟ್ಯೂಬ್ ಅಷ್ಟೇ ಅಲ್ಲ, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆನೂ ಕೂಡ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು. ಯೂಟ್ಯೂಬ್ ಬರೋಕ್ಕಿಂತ ಮುಂಚೆನೇ ನಿಮ್ಗೆ ಇನ್ಸ್ಟಾಗ್ರಾಮ್ ರೀಲ್ಗಳು ಅವೈಲೇಬಲ್ ಇರುತ್ತೆ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಸರ್, ಮುಂದಿನ ದಿನದಲ್ಲಿ ಇನ್ಯಾವ ವಿಡಿಯೋ ತೋರಿಸ್ತಾ ಇದೀವಿ ನಾವು? ಸರ್ ಎವ್ರಿ ಮಂತ್ ಒಂದು ವಿಡಿಯೋ ಕೊಡ್ತೀನಿ ಸರ್, ಬರ್ತಾ ಇರುತ್ತೆ. ಎವ್ರಿ ಮಂತ್ ಒಂದು ವಿಡಿಯೋ. ಅಷ್ಟು ವರ್ಕ್ ಇದೆ ಯಾವಾಗ ಇದೆ ಸರ್, ಕಂಟಿನ್ಯೂಸ್ಲಿ ತೋರಿಸೋಣ ಸರ್. ಇನ್ನೊಂದು ಹೇಳ್ತಾ ಇದೀನಿ ನೋಡಿ, ವರ್ಕ್ ಟೂ ಮಚ್ ಇದೆ, ಮಾಡೋಕ್ಕಾಗ್ತಿಲ್ಲ. ಅಂದ್ರೆ ವರ್ಕರ್ಸ್ ಅಷ್ಟು ಕಮ್ಮಿ ಇದ್ದಾರೆ, ವರ್ಕ್ ಜಾಸ್ತಿ ಇದೆ. ಸೊ ಮಾಡ್ಕೊಡೋಣ ಸರ್. ಮಾಡ್ಕೊಡ್ತೀರಾ? ಸರ್ ಕೊಡ್ತೀರಾ ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ. ಆ್ಯಂಡ್ ಮೇನ್ ಆಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ದಯವಿಟ್ಟು ಕನ್ನಡಕೋರ ಚಾನಲ್ನಿಂದ ಬಂದಿದ್ದೀವಿ ಅಂತ ಹೇಳೋದನ್ನು ಮರಿಬೇಡಿ. 50 ರೂಪೀಸ್ ಫ್ಲಾಟ್ ಡಿಸ್ಕೌಂಟ್ ಇರುತ್ತೆ. ಪ್ರತಿಯೊಂದು ಸೆಕ್ಷನ್ ಮೇಲೂ ಕೂಡ ನಿಮಗೆ 50 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಅಂತ ಹೇಳ್ಬೋದು. ಸರ್, ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಅಲ್ಯೂಮಿನಿಯಂ ಇಂಟನ್ನು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಕನ್ನಡಕೋರ ವೀಕ್ಷಕರಿಗೆ ಮತ್ತೆ ನಿಮಗೂ ತುಂಬಾ ಧನ್ಯವಾದಗಳು ಸರ್. ಓಕೆ ಓಕೆ. ನಿಮ್ಮಿಂದ ನನಗೆ ಭಾಳ ಹೆಲ್ಪ್ ಆಗಿದೆ ಸರ್. ನನಗೂ ಹೆಲ್ಪ್ ಆಗಿದೆ, ಜನಗಳಿಗೆ ಹೆಲ್ಪ್ ಆಗಿದೆ, ನನ್ನ ಸರ್ವಿಸು ಕಸ್ಟಮರಿಗೆ ಹೆಲ್ಪ್ ಆಗಿದೆ, ನಿಮ್ಮಿಂದ ನನಗೆ ಹೆಲ್ಪ್. ಸರ್, ನನ್ನಿಂದ ನನಗಿಂತ ಇದು ಆಕ್ಚುಲಿ ನಾನು ಕನ್ನಡಿಗರಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.